ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗ್ತಾ ಇದೆ ಅಂತೇಳಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಪ್ರಮುಖವಾಗಿ ಅದರ ಜಾಲವನ್ನು ಕಂಡು ಹಿಡಿಯಲಾಯಿತು. ಅದಾದ ನಂತರ ಈಗ ಮತ್ತೊಂದು ವಿಚಾರ ಏನು ಅಂತಂದರೆ, ನಾವು ಹಾಕಿಸಿಕೊಳ್ತಾ ಇರುವಂಥ ಟ್ಯಾಟೂ, ಅದರ ಜೊತೆಗೆ ಮಹಿಳೆಯರು ಬಳಸ್ತಾ ಇರುವಂಥ ಲಿಪ್ಸ್ಟಿಕ್ ಇದೆಯಲ್ಲ, ಅದು ಕೂಡ ಬಹಳ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಆಘಾತಕಾರಿ ಅಂಶಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು, ಇದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಅಂಶ ಈಗ ಬೆಳಕಿಗೆ ಬಂದಿದೆ. ಸೊ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇರುತ್ತೆ. ಹಾಗಾದರೆ ಈ ಲ್ಯಾಬ್ ಪರೀಕ್ಷೆ ಯಾವ ರೀತಿ ಆಗಿರುತ್ತೆ, ಯಾವೆಲ್ಲ ಆರೋಗ್ಯದ ಮೇಲೆ ಸಮಸ್ಯೆ ಬೀರುತ್ತೆ ಅಂಥೇಳಿ, ಸೊ ಗುಣಮಟ್ಟದ ಟ್ಯಾಟೂ ಆಗಿರ್ಬೋದು ಅಥವಾ ಈ ಆಹಾರವನ್ನು ತೆಗೆದುಕೊಳ್ಳೋದು ಹೇಗೆ, ಯಾವ ರೀತಿಯಾಗಿ ಪರೀಕ್ಷೆ ಇರುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಕೆಮಿಕಲ್ ಕಂಟಕ, ಡೇಂಜರ್ ಸೌಂದರ್ಯವರ್ಧಕ. ಸೌಂದರ್ಯ ಪ್ರಿಯರೇ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಆರೋಗ್ಯ ಇಲಾಖೆ ಮಾಡ್ತಾ ಇರುವಂಥ ಕೆಲಸ ಕಾರ್ಯ ಗುಡ್, ಆದರೆ ಈಗ ಮಾಡ್ತಾ ಇರುವಂಥ ಕೆಲವೊಂದಿಷ್ಟು ಪರೀಕ್ಷೆಗಳು ಇದಾವಲ್ಲ, ಸೊ ಅದನ್ನು ಕಳಪೆ ಗುಣಮಟ್ಟದಿಂದ ಕೂಡಿರುವಂಥ ಹಿನ್ನೆಲೆಯಲ್ಲಿ ಅದರ ಮೇಲೆ ರೇಡ್ ಮಾಡಲಾಗ್ತಾ ಇದೆ, ಅದನ್ನು ಬ್ಯಾನ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಸೊ ಹಂಗಾಗಿ ಸೌಂದರ್ಯ ಪ್ರಿಯರೇ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಎಲ್ಲೋ ಸಿಗತ್ತೆ, ನಾವು ಚೆನ್ನಾಗಿ ಕಾಣ್ತೀವಿ ಅಂಥೇಳಿ ಹೆಂಗೆ ಬೇಕಂಗೆ ಮೆಹಂದಿ ಆಗಿರ್ಬೋದು, ಟ್ಯಾಟೂ ಮತ್ತು ಲಿಪ್ಸ್ಟಿಕ್ಗಳನ್ನು ಬಳಸೋ ಹಾಗಿಲ್ಲ. ಅದು ಬಹಳ ಡೇಂಜರ್. ಸೊ ಟ್ಯಾಟೂ ಮತ್ತು ಲಿಪ್ಸ್ಟಿಕ್, ಮೆಹಂದಿಯಿಂದ ಅಪಾಯ ಕಟ್ಟಿಟ್ಟ ಬುಟ್ಟಿ. ಸೊ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಚರ್ಮ ರೋಗ ಬರುತ್ತೆ. ಸೊ ಚರ್ಮದ ಮೇಲೆ ಅಲರ್ಜಿ, ಕೆರೆತ ಮತ್ತು ಗಾಯದ ಸಮಸ್ಯೆ ಕೂಡ ಉಂಟಾಗುತ್ತೆ. ಕಳಪೆ ಗುಣಮಟ್ಟದ ಮೆಹಂದಿ ಮಾರಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಎಲ್ಲ ಉತ್ಪನ್ನಗಳು ಕೆಮಿಕಲ್ ಮಯ ಆಗ್ತಾ ಇದೆ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಪ್ರತಿಯೊಂದು ವಸ್ತು ಕೂಡ, ಕೇವಲ ಆಹಾರ ಅಷ್ಟೇ ಅಲ್ಲ, ನಾವು ತೆಗೆದುಕೊಳ್ತಾ ಇರುವಂಥ ವಸ್ತು ಕೂಡ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೌಂದರ್ಯಕ್ಕೆ ಕಂಟಕ ಆಗ್ತಾ ಇದೆ ಈ ಒಂದು ಸೌಂದರ್ಯವರ್ಧಕ. ಭಯಾನಕ ಸುದ್ದಿ ಏನು ಅಂತಂದರೆ, ಈ ಲಿಪ್ಸ್ಟಿಕ್ಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಲಿಪ್ಸ್ಟಿಕ್ ಬೇಕೇ ಬೇಕು. ಪ್ರಮುಖವಾಗಿ ಮಹಿಳೆಯರು ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ಹೊರಗಡೆ ಬರೋದೇ ಇಲ್ಲ. ಸೊ ಈಗ ಈ ಲಿಪ್ಸ್ಟಿಕ್ಕಲ್ಲಿ ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳು, ಕ್ಯಾನ್ಸರ್ ಬರುತ್ತೆ, ಚರ್ಮ ರೋಗ ಬರುತ್ತೆ ಅಂತ ತಜ್ಞರು, ಡಾಕ್ಟರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇದರಿಂದ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಬ್ಯಾನ್ ಆದ ನಂತರ ಇದನ್ನು ಬಳಸಲೇಬಾರ್ದು ಅಂತೇನಿಲ್ಲ. ಅಂದರೆ ಕಳಪೆ ಗುಣಮಟ್ಟದ್ದು ಯಾವುದಿದೆ, ಎಲ್ಲಿ ತಗೋಬೇಕು, ಯಾಕೆ ಇತ್ತೀಚೆಗೆ, ಈ ಹಿಂದೆಯೂ ಕೂಡ ಸಾಕಷ್ಟು ಅಚ್ಚೆಗಳನ್ನು ಹಾಕ್ತಾಯಿದ್ರು, ಬಟ್ ಈಗ ಟ್ಯಾಟೋ ಬಂದಿದೆ. ಸೊ ಆವಾಗಿಲ್ಲದೆ ಇರುವಂಥ ರೋಗಗಳು ಈಗ ಯಾಕೆ ಬರ್ತಾ ಇದೆ, ಯಾಕೆ ಹರಡ್ತಾ ಇದೆ ಅನ್ನುವಂಥ ಪ್ರಶ್ನೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಪ್ರಮುಖವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಕಳಪೆ ಗುಣಮಟ್ಟವನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡಬೇಕು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಶ್ರೀ ಗುರು ರಾಘವೇಂದ್ರ, KM ಸಂಶೋಧನಾ ವಿದ್ಯಾರ್ಥಿ, ಬೆಂಗಳೂರು ವಿಶ್ವವಿದ್ಯಾಲಯ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆಯೇ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಅಂಜನಪ್ಪ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ರೇಣುಕಾ ಹೊರಕೇರಿ, ರೂಪದರ್ಶಿ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್ ಅಂಜನಪ್ಪ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಇತ್ತೀಚೆಗೆ ನೋಡ್ತಾ ಇದ್ದೆ, ಅಂದರೆ ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು, ಕ್ರಮಗಳು ಓಕೆ ಅಂತ ಅನಿಸುತ್ತೆ. ಅಂದರೆ ಈ ರೀತಿಯಾಗಿ ರೇಡ್ ಮಾಡೋದಾಗಿರ್ಬೋದು ಅಥವಾ ಜನರಿಗೆ ತಿಳಿಸುವಂಥ ಕೆಲಸ ನಡೀತಾ ಇದೆ. ಬಟ್ ಇತ್ತೀಚೆಗೆ ಇಲ್ಲದೇ ಇರುವಂಥ ಕಾಯಿಲೆಗಳ ಬಗ್ಗೆ ಹೆಸರುಗಳನ್ನ ಕೇಳ್ತಾ ಇದ್ರೆ ಯಾಕೋ ಭಯ ಆಗ್ತಾ ಇದೆ. ತೆಗೆದುಕೊಳ್ತಾ ಇರುವಂಥ ಆಹಾರಗಳು ಕೂಡ ಸೇಫ್ ಇಲ್ಲ, ವಸ್ತುಗಳು ಕೂಡ ಸೇಫ್ ಇಲ್ಲ ಅಂತ ಹೇಳಿದಾಗ ಅದರ ವಿರುದ್ಧ ಹೋರಾಟ ಮಾಡೋದು ಹೇಗೆ ಅಂತ. ಇಲ್ಲ, ಇದು ಸತ್ಯ. ಏನು ಸರ್ಕಾರ ಈ ಕ್ರಮ ಕೈಗೊಳ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಪಬ್ಲಿಕ್ ಇಂಟ್ರೆಸ್ಟ್ನಿಂದ ತುಂಬ ಒಳ್ಳೆಯದು. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ. ಪ್ರತಿಯೊಬ್ಬರು ನಮ್ಮನ್ನು ಕೇಳ್ತಾರೆ, ಏನು ಡಾಕ್ಟ್ರೆ ಈಚೀಚೆಗೆ ಕ್ಯಾನ್ಸರ್ ಜಾಸ್ತಿ ಆಗ್ತಾಯಿದೆ. ಮೊದಲೆಲ್ಲ ನಾವು ಹೇಳೇವಿ ಸಿಗರೇಟ್ ಸೇದಬೇಡ ಕ್ಯಾನ್ಸರ್ ಬರುತ್ತೆ ಅಂತ. ಆ್ಯಂಡ್ ಅನೇಕ ಹೆಣ್ಣುಮಕ್ಕಳು ಹಳ್ಳಿ ಕಡೆ ಎಲ್ಲಡಿಕೆ ಕಡ್ಡಿ ಪುಡಿನ ಒತ್ತಲಿಸ್ಕೊಂಡು ಚೀಕ್ ಕ್ಯಾನ್ಸರ್ ಬರೋದು, ಈ ಕೈ ನೀ ಅವೆಲ್ಲ ಇಟ್ಕೊಳ್ಳೋರಿಗೆ ಲಿಪ್ ಕ್ಯಾನ್ಸರ್ ಬರ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹೆಣ್ಣುಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ಬೇಕು ಅಂತ, ಅದರಲ್ಲೂ ಕಲಬೆರಕೆ ಬರ್ತಾ ಇದೆ ಅನ್ನೋದಾದಾಗೆ ಡೆಫಿನೆಟ್ಲಿ ಜನಗಳಿಗೆ ಒಂದು ಎಚ್ಚರ ಕೊಡಬೇಕು. ಅದು ನಿಜನೋ ಇಲ್ಲೋ ಅಂತ ನನಗೆ ಭಾಳ ಖುಷಿ ಆಯಿತು. ನೀವು ಲ್ಯಾಬ್ರೇಟ್ರಿ ಯೂನಿವರ್ಸಿಟಿಯಿಂದ ಇವ್ರನ್ನೇ ಕರೆಸಿದ್ರಿ. ಯಾಕಂದರೆ ನಾವು ವೈದ್ಯರು ಬರೀ ಕಾಯಿಲೆ ಕಂಡು ಹಿಡಿತೀವಿ, ಅದರೊಳಗಿರೋ ಕೆಮಿಕಲ್ಸು ಅವೆಲ್ಲ ಅವರ ಮಧ್ಯೆ ಹೇಳ್ತಾ ಹೋಗ್ತಾರೆ. ಇದು ಸತ್ಯ. ಅನೇಕ ಕಲಬೆರಕೆ ವಸ್ತುಗಳಿಂದ ಇವತ್ತು ಭಾಳ ಆಶ್ಚರ್ಯ ಆಗೋದು ಅಂದರೆ
ಕೇಳ್ತಾರೆ ಹೆಣ್ಮಕ್ಳು, ಮೊಮ್ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ತಾತನಿಗೆ ಏನು ಕೆಟ್ಟ ಅಭ್ಯಾಸ ಇಲ್ಲ ಡಾಕ್ಟ್ರೆ, ಆದರೆ ಕ್ಯಾನ್ಸರ್ ಯಾಕೆ ಬಂತು ಅಂತ ಅವ್ರಿಗೆ ಗೊತ್ತಿಲ್ಲದಂಗೆ ಇಂಥ ಕೆಮಿಕಲ್ಸ್ ನಮ್ಮ ದೇಹಕ್ಕೆ ಹೋಗ್ತವೆ. ಇದನ್ನೆಲ್ಲ ನಾವು ಕಾರ್ಸಿನೋಜೆನ್ಸ್ ಅಂತೀವಿ. ಭೂಮಿಯ ಮೇಲೆ ಬೇಕಾದಷ್ಟು ಕಾರ್ಸಿನೋಜೆನ್ಸ್ ಇದ್ದಾವೆ. ಇವೆಲ್ಲ ಇನ್ವೈಟಿಂಗ್ ಟ್ರಬಲ್ ಅವು ಇರ್ತವೆ. ಲಿಪ್ಸ್ಟಿಕ್ನೊಳಗೆ ಇತ್ತು ಅಂದರೆ ಅನ್ಫಾರ್ಚುನೇಟ್ಲಿ ಹಾಕ್ಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಹೇಳ್ದಂಗೆ ಅವಲ್ಲೇ ಅದಕ್ಕೂ ಒಂದು ಕ್ವಾಲಿಟಿ ಇರಬೇಕು, ಅದು ಕ್ವಾಲಿಟಿ ಇದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡಿ ಹೇಳ್ತಾರೆ. ಅದರಿಂದ ನಿಜವಾಗ್ಲೂ ಇದು ಭಾಳ ಉತ್ತಮವಾದ ರೀತಿ. ಆ್ಯಂಡ್ ಟ್ಯಾಟೂ ಬಗ್ಗೆನೂ ಆಮೇಲೆ ಮಾತಾಡೋಣ. ಅನ್ಫಾರ್ಚುನೇಟ್ಲಿ ಇವತ್ತು HIV ದ ಮೆಥಡ್ ಆಫ್ ಮೋಡ್ ಆಫ್ ಸ್ಪ್ರೆಡ್ಡಲ್ಲಿ ಇದು ಒಂದು ಇನ್ಕ್ಲೂಡೆಡ್. ಆಮೇಲೆ ಬ್ಯಾಕ್ಟೀರಿಯಲ್ಲು ಇದು ಇನ್ಫೆಕ್ಷನು, ವೈರಲ್ ಇನ್ಫೆಕ್ಷನ್ನು, ಅಲರ್ಜಿ ಮೇಯ್ನ್ಲಿ. ಸೊ ಇವೆಲ್ಲವನ್ನು ಕೂಡ ಮೈ ಮೇಲೆ ಹೇಳ್ಕೊಳ್ಳೋ ಅಂಥ ಕಾಯಿಲೆಗಳು. ಸೊ ಆದ್ದರಿಂದ ಇದ್ರ ಬಗ್ಗೆ ಡೆಫಿನೆಟ್ಲಿ ವಿವರಗಳನ್ನ ನಾವು ಡಿಸ್ಕಸ್ ಮಾಡಬೇಕು. ಎಸ್ ರೇಣುಕಾ ಮೇಡಮ್ ಅವರೇ, ಈಗ ಸೌಂದರ್ಯಕ್ಕೆ ಡೇಂಜರ್ ಏನು ಅಂತಂದರೆ ಅದು ಲಿಪ್ಸ್ಟಿಕ್. ಈಗ ಲಿಪ್ಸ್ಟಿಕ್ ನೀವು ಕೂಡ ಹಾಕೊಂಡಿದ್ರಿ ಅನ್ಕೋತೀನಿ. ಹೌದು ಹಾಕೊಂಡಿದೆ. ಏನ್ ಅಂದ್ರೆ ರಾಜ್ಯ ಸರ್ಕಾರ ಈಗ ಇದನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಅಂದ್ರೆ ಬ್ಯಾನ್ ಅಂದ್ರೆ ಕಂಪ್ಲೀಟ್ಲಿ ಇದು ಬ್ಯಾನ್ ಆಗೋದಿಲ್ಲ, ಬಟ್ ಕಳಪೆ ಗುಣಮಟ್ಟದ ಏನಿದೆ ಅದನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದೆ. ಬಟ್ ಇದು ಜಾಗೃತಿ ಏನು ಅಂತಂದ್ರೆ ಜನಸಾಮಾನ್ಯರಿಗೆ, ಅಂದ್ರೆ ಈ ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಸಿಗುವಂತ ಲಿಪ್ಸ್ಟಿಕ್ಗಳು ಇದಾವಲ್ಲ, ಅದನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಈಗ ಲಿಪ್ಸ್ಟಿಕ್ ಅಲ್ಲೂ ಆಕ್ಚುಲಿ ಮುಂಚೆಯಿಂದನೂ ಈಗ ನಾವು ಏಷ್ಯನ್ ಅಂತ ನೋಡಿದ್ರೆ ಮುಂಚೆಯಿಂದನೂ ಲೈಕ್ ರೋಸ್ ಇಂದ ಅದರಿಂದ ಅಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಲಿಪ್ಸ್ಟಿಕ್ ಹಾಕೋಣಂತ ಟ್ರೆಡಿಷನಲ್ ಇದೆ ಥ್ರೂ ಔಟ್ ದ ವರ್ಲ್ಡ್. ಸೊ ಇದ್ರಲ್ಲೂ ನಾವು ಎಸ್ಪೆಷಲಿ ಇವನ್ ಐ ಆಮ್ ಬೈಯಿಂಗ್ ದ ಲಿಪ್ಸ್ಟಿಕ್ ಅಂದ್ರೆ ಈ ಲೋಕಲ್ ಅಲ್ಲಿ ಎಷ್ಟೊಂದು ನಾವು ನೋಡ್ತೀವಿ. ಈವನ್ ಎಷ್ಟೊಂದ್ ಜನ ವಿಡಿಯೋಸ್ ತೆಗಿತಾ ಇದಾರೆ ವೇರ್ ಡೂಪ್ಲಿಕೇಟ್ ಏಜೆಂಟ್ ಹಾಕ್ಬಿಟ್ಟು, ಇವಾಗ ಹೆಂಗೆ ಗೋಬಿದು ಬ್ಯಾಂಗ್ ಮಾಡಿದ್ರಲ್ಲ ಅದೇ ತರ ಪಿಗ್ಮೆಂಟ್ ಬರಕ್ಕೆ ಅಂತ ಒಂದ್ ಏಜೆಂಟ್ ಮಿಕ್ಸ್ ಮಾಡ್ಬಿಟ್ಟು ಇದನ್ ಮಾಡಿದಾಗ ಇದು ಲಿಪ್ಸ್ ಹತ್ರ ಎಲ್ಲ ಒಂದ್ ಸ್ವಲ್ಪ ಇದಾಗೋದು, ಡಾರ್ಕ್ ಆಗೋದು, ಇಲ್ಲ ಬೇರೆ ತರ ರಿಯಾಕ್ಷನ್ ಆಗೋದು, ಪಸ್ ತರ ಆಗೋದು ಅಂತ ಎಲ್ಲ ಆಗುತ್ತೆ. ಬಟ್ ಒಳ್ಳೆ ಪ್ರಾಡಕ್ಟ್ ತಗೊಂಡ್ರೆ ಇಟ್ ಇಸ್ ಲೈಕ್ ಕ್ರೂಯಲ್ಟಿ ಫ್ರೀ ಮತ್ತೆ ವೇಗನ್ ಆ ತರ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ. ಈಗ ಸುಮಾರು ಸಸ್ಟೈನಬಲ್ ಎನರ್ಜಿ ಮತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಪ್ರಾಡಕ್ಟ್ಸ್ ಗಳು ಬರ್ತಿದೆ. ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಇಂಡಿಯಾಲ್ ಇರ್ಬೋದು. ಸೊ ಆ ಪ್ರಾಡಕ್ಟ್ಸ್ ನಾವು ನೋಡಿ ಪರ್ಚೇಸ್ ಮಾಡಿ ಹಾಕೋಬೇಕಾಗತ್ತೆ. ಈವನ್ ಹೇರ್ ಟ್ರೀಟ್ಮೆಂಟ್ ಅಲ್ಲೂ ಇವಾಗ ಐ ಥಿಂಕ್ 12 months ಬ್ಯಾಕ್ ಒನ್ ಲೇಡಿ ಹೇರ್ ಟ್ರೀಟ್ಮೆಂಟ್ ಸ್ಟ್ರೇಟ್ನಿಂಗ್ ಅಂತ ಹೋಗಿದ್ರು. ಸೊ ಅದಾದ್ಮೇಲೆ ಆಫ್ಟರ್ 6 months ಎಫೆಕ್ಟ್ ಆಗಿ ಲೈಕ್ ತೀರೋಗಿದ್ದಾರೆ ಬಿಕಾಸ್ ಆಫ್ ಕ್ಯಾನ್ಸರ್. ಅಂದ್ರೆ ಯಾವ ಒಂದು ಟ್ರೀಟ್ಮೆಂಟ್ ಇಂದ ಇದು ಬರುತ್ತೆ ಅಂತಾನು, ಅದನ್ನು ಹೇರ್ ಸ್ಟ್ರೇಟ್ನಿಂಗು ಕೆಲವೊಂದು ಇದೆಲ್ಲ ನಮ್ಗೆ ಅಂದ್ರೆ ಲೋಕಲ್ ಪಾರ್ಲರ್ಸ್ ಗೆಲ್ಲ ಹೋದ್ರೆ ಪ್ರಾಡಕ್ಟ್ಸ್ ಗಳು ಮೇಜರ್ಲಿ ಇದು ಏನಂತಂದ್ರೆ ಪ್ರಾಡಕ್ಟ್ ರಿಲೇಟೆಡ್ ಕ್ವಾಲಿಟಿ ಚೆಕ್ ಮಾಡ್ಬೇಕು. ಅವಾಗ ನಾವು ಇದು ಮಾರ್ಕೆಟ್ ಬಿಡ್ಬೇಕು. ಎಷ್ಟೊಂದು ಇವಾಗ ಲೋಕಲಿ ಪ್ರಾಡಕ್ಟ್ ಅಲ್ಲಿ ಕೆಮಿಕಲ್ ಕಂಟೆಂಟ್ಸ್ ಇವಾಗ ಎಷ್ಟೊಂದು ಲೈಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲೆಲ್ಲ ಈ ಪ್ರಾಡಕ್ಟ್ ಹಾಕೊಂಡ್ರೆ ಬೆಳ್ಳಗ್ ಹಾಕ್ತಾರೆ, ಈ ಪ್ರಾಡಕ್ಟ್ ಹಾಕೊಂಡ್ರೆ ಲೈಕ್ ನಿಮ್ ಡಾರ್ಕ್ನೆಸ್ ಹೋಗುತ್ತೆ ಅಂತೆಲ್ಲ ಬರ್ತಿದೆ. ಮೀನ್ಸ್ ಪೀಪಲ್ ಆರ್ ಗೆಟಿಂಗ್ ಅವೇರ್ ಆಫ್ ದ ವಾಟ್ ಕಂಟೆಂಟ್ ದಟ್ ಇಸ್ ಬೆನಿಫಿಟೆಡ್ ಫಾರ್ ಸ್ಕಿನ್ ಅಂತ. ಆಮೇಲೆ ಇವಾಗ ಕಾಸ್ಮೆಟಾಲಜಿ ಡಾಕ್ಟರ್ಸ್ ಜಾಸ್ತಿ ಆಗ್ತಾ ಇದಾರೆ. ಸೊ ಅವರು ಒಂದು ಇನ್ಸೈಟ್ಸ್ ಕೊಡ್ತಾರೆ ಲೈಕ್ ಓಕೆ ದಿಸ್ ಪ್ರಾಡಕ್ಟ್ ಇಸ್ ಸೇಫ್, ದಿಸ್ ಪ್ರಾಡಕ್ಟ್ ಇಸ್ ನಾಟ್ ಸೇಫ್ ಅಂತ. ಸೊ ಕೆಮಿಕಲ್ ಕಂಟೆಂಟ್ ನಾವು ಅದನ್ನ ನೋಡ್ಬಿಟ್ಟು ಬೈ ಮಾಡ್ಬೇಕು, ಪರ್ಚೇಸ್ ಮಾಡ್ಬೇಕು. ಹಿಂದ್ಗಡೆ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿರ್ತಾರೆ, ಆ ಇಂಗ್ರೀಡಿಯೆಂಟ್ಸ್ ನ ರೀಡ್ ಔಟ್ ಮಾಡಿ ನಾವು ಪರ್ಚೇಸ್ ಮಾಡಿದ್ರೆ ಇಟ್ ವಿಲ್ ಬಿ ಸೇಫ್. ಎಸ್ ಓಕೆ ಮೇಡಮ್. ಎಸ್ ರಾಘವೇಂದ್ರ ಅವರೀಗ ಪ್ರಮುಖವಾಗಿ ಈಗ ಎಲ್ಲ ಉತ್ಪನ್ನಗಳು ಈಗ ಕೆಮಿಕಲ್ ಆಗ್ತಾ ಇವೆ ಅನ್ನೋದು ಆತಂಕ ಇದೆ. ಸೊ ಈಗ ಸಂಶೋಧನೆ ಯಾವ ರೀತಿಯಾಗಿ ಇರುತ್ತೆ ಅಂತ ಸರ್, ಮೊದಲನೇದಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಆಹಾರ ನಾವು ಸೇವನೆ ಮಾಡೋದ್ರಿಂದ ಹಿಡಿದು ನಾವು ಯಾವ್ದು ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ತನಕ ಕೆಮಿಕಲ್ಸ್ ಅಂತಕ್ಕಂಥದ್ದು ಇದ್ದಾವೆ. ಕೆಮಿಕಲ್ಸ್ ಮಿಕ್ಸ್ ಆಗಿದೆ. ಓಲ್ಡ್ ಜನ್ರೇಷನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಕೆಮಿಕಲ್ಸ್ ಇಲ್ಲದೆ ನಾವು ಆಹಾರವನ್ನು ಸೇವನೆ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ಸ್ ಇಲ್ಲದೆ ಆಹಾರ ಉತ್ಪನ್ನಗಳು ಉತ್ಪಾದನೆ ಆಗ್ತಾ ಇಲ್ಲ ಅನ್ನೋ ಮಟ್ಟಿಗೆ ಇದೆ. ಇವತ್ತು ಏನು ಒಂದು ಕಾನ್ಸೆಪ್ಟ್ ಟ್ಯಾಟೋ, ಬೇರೆ ಬೇರೆ ಒಂದು ಲಿಪ್ಸ್ಟಿಕ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಆಲ್ಮೋಸ್ಟ್ ಆಲು ಕೆಮಿಕಲ್ಸೇ ಅಂತಲೇ ಹೇಳ್ಬೋದು. ನಾವು ಆ ಕೆಮಿಕಲ್ಸ್ನ ಸಣ್ಣ ಪ್ರಮಾಣದಲ್ಲಿ ಯೂಸ್ ಮಾಡಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಯೂಸ್ ಮಾಡಲಿ, ನಾವು ಏನು ಹೇಳ್ತೀವಿ, ಏನೋ ಒಂದು ಇನ್ಸಿಡೆಂಟ್ ಆಗೋಗುತ್ತೆ, ಅಂದರೆ ಅಲರ್ಜಿ ಆಗುತ್ತೆ ಅಂತ ಇಟ್ಕೊಂಡಾಗ ನಾವು ಇಮಿಡಿಯೇಟಾಗಿ ನಾವು ಏನು ಮಾಡ್ತೀವಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತೀವಿ.
ಅವ್ರು ಏನು ಹೇಳ್ತಾರೆ ಮತ್ತೆ ಈಗೇನು ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋದು ಸರಿ ಇಲ್ಲ, ಹಾಗಾಗಿ ನೀವೇನು ಮಾಡಿರಿ ಟ್ಯಾಬ್ಲೆಟ್ಸ್ನ ಮತ್ತು ಬೇರೆ ಬೇರೆ ಲೋಷನ್ಸು ಅದು ಇದು ತಗೊಂಡು ಅದನ್ನು ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದೀವಿ, ಜಾಸ್ತಿ ಇದಕ್ಕೆ ಮೊರೆ ಹೋಗ್ತಾ ಇದ್ದೀವಿ. ಅಂದರೆ ಸೌಂದರ್ಯವನ್ನು ಮತ್ತೆ ಹೆಚ್ಚಿಸ್ಕೋಬೇಕು ಅಲ್ವಾ, ಬೇರೆಯವರು ನಮ್ಮನ್ನು ನೋಡಬೇಕು, ಬಾಯ್ ಆಗಿರಲಿ ಗರ್ಲ್ ಆಗಿರಲಿ, ಈ ಥರ ನಾವು ಬ್ಲಾಕ್ ಆಗಿದ್ದೀವಿ, ನಾವು ಸ್ಕಿನ್ ಏನು ಮಾಡಬೇಕು ವೈಟ್ಗೆ ಮಾಡ್ಕೋಬೇಕು ಅಂತೆಲ್ಲ ನಾವು ಮೈಂಡಲ್ಲಿ ಅದನ್ನೇ ಇದು ಮಾಡ್ಕೊಂಬಿಟ್ಟಿದ್ದೀವಿ. ಅದನ್ನು ನಾವು ನಿರ್ಮೂಲನೆ ಮಾಡಬೇಕು. ಫಸ್ಟು ಏನಿದೆ ಅದನ್ನೇ ಇರಲಿ, ಬರ್ತಕ್ಕಂಥ ಪ್ರಾಡಕ್ಟ್ಸು ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ದೆ ನಮಗೆ ಏನು ಮನೆ ಆಹಾರ ಪದ್ಧತಿಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಪ್ರತಿಯೊಂದೂ ಅಷ್ಟೇ ನಾವು ಯೂಸ್ ಮಾಡೋದನ್ನು ಲಿಮಿಟಾಗಿ ಯೂಸ್ ಮಾಡಬೇಕು. ಆಮೇಲೆ ನೀವು ನೋಡಿ ಯಾವುದೇ ಪ್ರಾಡಕ್ಟ್ಸ್ ಅಂತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ಕು, ಬೇರೆ ಬೇರೆ ಮೆಹಂದಿ, ಇವೆಲ್ಲ ನೀವು ಮಂತ್ರಿ ಮಾಲ್ ಆ ಕಡೆ ಹೊರಟೋಗ್ಬಿಟ್ರೆ ರೋಡ್ ಸೈಡೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಿಕಾಸ್ ಆಫ್ ಅವ್ರ ಬಿಸ್ನೆಸ್ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದೀವಿ. ಬೇರೆಯವ್ರು ಯಾರೋ ಹಾಕ್ಸ್ಕೊಂಡ್ರು ನಾವು ಹಾಕ್ಸ್ಕೋಬೇಕು, ನಮ್ಮ ಫ್ರೆಂಡ್ಸ್ ಹಾಕ್ಸ್ಕೊಂಡ್ರು ನಾವು ಹಾಕ್ಸ್ಕೋಬೇಕು, ಈ ಥರ ನಾವು ಅದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಬೇರೆಯವ್ರು ಯಾರೋ ಮಾಡ್ತಾರೆ ನಾವು ಮಾಡಬೇಕು ಅಂತಂದಾಗ ಅದು ದಿನ ಏನಾಗ್ತಾರೆ, ನಮ್ಮ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನಾವೇನಾಗ್ತೀವಿ, ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಾವು ಅದನ್ನು ವಿರುದ್ಧವಾಗಿ ನೋಡ್ತಾ ಇದ್ದೀವಿ, ನಾವೇ ಮಾಡೋದು, ಅದನ್ನು ವಿರುದ್ಧವಾಗಿ ತಿಳ್ಕೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ದೀವಿ. ಆದಷ್ಟು ನಾವು ಈ ಕೆಮಿಕಲ್ಸ್ನ ಕಡಿಮೆ ಮಾಡಬೇಕು, ನಾವೇ ಕಡಿಮೆ ಮಾಡಬೇಕು. ಜಾಗೃತಿ ಬೇಕು ಅಂತ ಜಾಗೃತಿ ಬೇಕು ಮಾತ್ರ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ಪದ್ಮಾಕ್ಷಿ ಅವರು, ಡಯಟಿಷಿಯನ್. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಮೇಡಮ್, ಈಗ ತೆಗೆದುಕೊಳ್ತಾ ಇರುವಂಥ ಆಹಾರನೂ ಕೂಡ ಸೇಫ್ ಇಲ್ಲ, ವಸ್ತುಗಳು ಕೂಡ ಸೇಫ್ ಇಲ್ಲ. ಬಟ್ ಸೇಫ್ ಯಾವುದು? ಬದುಕೋದು ಹೇಗೆ? ಬದುಕಲೇಬೇಕು. ಸೊ ಹಾಗಾಗಿ ಸೇಫ್ಟಿಯನ್ನ ನಾವು ಮಾಡ್ಕೋಬೇಕು. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಪಾರ್ಕ್ಗೆ ಹೋಗಿ ವಾಕಿಂಗ್ ಮಾಡಿ ಅಂತ ಏನ್ ಹೇಳ್ತೀವಿ ನಾವು, ಅದೇ ರೀತಿ ಪ್ಲಾಸ್ಟಿಕ್ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗನೇ ಆಗಿದೆ. ಈಗ ಬರೀ ಪ್ಲಾಸ್ಟಿಕ್ ಸೇವನೆ ಅಲ್ಲ, ಈಗ ನಾನ್ ಸ್ಟಿಕ್ ಯೂಸ್ ಮಾಡ್ತೀವಿ, ಅದೆಲ್ಲವೂ ಪ್ಲಾಸ್ಟಿಕ್ ಎಲ್ಲವೂ. ಈಗ ದಿನನಿತ್ಯದಲ್ಲಿ ಪ್ಲಾಸ್ಟಿಕ್ ಸೇವನೆ ಒಂಥರ ನಮ್ ಲೈಫಿಗೆ ಒಂದು ಪಾರ್ಟ್ ಆಗ್ಬಿಟ್ಟಿದೆ. ಸೊ ಎಷ್ಟು ಮಟ್ಟಕ್ಕೆ ಎಲ್ಲೆಲ್ಲಿ ರೆಡ್ಯೂಸ್ ಮಾಡಕ್ಕೆ ಸಾಧ್ಯವೋ ಅದೆಲ್ಲವನ್ನು ರೆಡ್ಯೂಸ್ ಮಾಡಿದಾಗ್ಲೇ ಮನುಷ್ಯನ ಆರೋಗ್ಯ ಚೆನ್ನಾಗಿರಕ್ಕೆ ಸಾಧ್ಯ. ಈಗ ಹಾಲು ಬರೋದು ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ಅಲ್ಲೇ, ಬಿಕಾಸ್ ಅದು ಕಾಸ್ಟ್ ಎಫೆಕ್ಟಿವ್ ಅಂತ. ಸೊ ಹಾಗಾಗಿ ನಾವು ತುಂಬಾ ಸ್ಟಾಪ್ ಮಾಡಕ್ ಆಗಲ್ಲ. ಎಲ್ಲೆಲ್ಲಿ ಸಾಧ್ಯವೋ, ಈಗ ಅವರು ಹೇಳ್ತಾ ಇದ್ರು, ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು, ಅಲ್ಲೆಲ್ಲಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಅನ್ನ ಸ್ಟಾಪ್ ಮಾಡೋದು ಬೆಟರ್. ಈಗ ಇಡ್ಲಿ ಬೇಯಿಸೋ ಕಡೆ ಅವ್ರು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದು, ಬಟ್ಟೆನ ಯೂಸ್ ಮಾಡ್ಬೋದು, ಯಾಕಂದ್ರೆ ಅದು ಮೆತ್ತಿಗೆ ಎದ್ದೇಳುತ್ತೆ ಅನ್ನೋ ಬೇರೆ ಏನಾರು ಆಪ್ಷನ್ಸ್ ಇದ್ರೆ ಅಂತ ಆಪ್ಷನ್ಸ್ ಅನ್ನ ಯೂಸ್ ಮಾಡೋದು ಬೆಟರ್. ಪ್ಲಾಸ್ಟಿಕ್ ಸೇವನೆ ಹೊರಗಡೆನ ಊಟದಲ್ಲೂ ಸಹ ಬರೀ ಪ್ಲಾಸ್ಟಿಕ್ ಅಂತ ಅಲ್ಲ, ಕೆಮಿಕಲ್ ಸೇವನೆ ಹೊರಗಡೆ ಮಾಡೋ ಊಟಗಳು ಎಲ್ಲೆಲ್ಲೋ ಆರ್ಡರ್ ಮಾಡಿ ತರಿಸಿ ತಿನ್ನೋಂಥದ್ರೆಲ್ಲ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ. ಅದು ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ. ಈ ತರದ ಒಂದು ಕ್ಲಾಸ್ 2 ಪ್ರಿಸರ್ವೇಟಿವ್ಸ್ ಎಲ್ಲೆಲ್ಲಿ ಇರುತ್ತೆ ಅದನ್ನ ನಾವು ಯಾವಾಗ ಸೇವನೆ ಮಾಡ್ತೀವಿ ಅದರಿಂದ ಒಬೆಸಿಟಿ ಬರೋ ಸಾಧ್ಯತೆ ಇರುತ್ತೆ, ಬೇರೆ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ, ಸಾಕಷ್ಟು ಸಮಸ್ಯೆಗಳು ಆಗೋ ಸಾಧ್ಯತೆ ಇರುತ್ತೆ. ಸೊ ತಿನ್ಲೇಬೇಡಿ, ಮಾಡ್ಲೇಬೇಡಿ ಅಂತೆಲ್ಲ ಹೇಳಿದ್ರೆ ಕೇಳಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಇದೆ ಮಾರ್ಕೆಟ್ ಅಲ್ಲಿ ಇರೋದ್ರಿಂದ ನಾವ್ ಯಾಕೆ ಎಂಜಾಯ್ ಮಾಡಬಾರ್ದು ಅಂತ ಕೇಳ್ತಾರೆ. ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನ ಕಡಿವಾಣ ಹಾಕೋದು ಬೆಟರ್. ಈಗ ಇದನ್ನ ನಾವು ಸ್ಟಾಪ್ ಮಾಡಕ್ ಆಗದೇ ಇಲ್ಲ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಈಗ ಸಾಧ್ಯಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನ ನೀವು ಯೂಸ್ ಮಾಡೋದು ಬೇಡ, ಮನೆಯಿಂದನೇ ಬಾಟಲ್ಸ್ ತಗೊಂಡ್ ಹೋಗ್ಬೋದು. ಈಗ ಪ್ಲಾಸ್ಟಿಕ್ ಅನ್ನ ಎಲ್ ಬೇಕಾದ್ರೂ ಅಲ್ಲಿ ಬಿಸಾಕ್ತಿವಿ, ಕೆಲವೊಬ್ರೆಲ್ಲ ಅವ್ರ ಬ್ಯಾಗ್ ಅಲ್ಲೇ ತಟ್ಟೆ ಪ್ಲೇಟು ಸ್ಪೂನ್ಗಳನ್ನೆಲ್ಲ ತಗೊಂಡ್ ಹೋಗಿರ್ತಾರೆ. ಇಂಥ ಎಲ್ಲಾ ತರದ ಒಂದು ಕಾರ್ಯರೂಪಕ್ಕೆ ತರ್ಬೋದು ಈ ವಿಚಾರಗಳನ್ನ. ಸೊ ಪ್ಲಾಸ್ಟಿಕ್ ಕಂಪ್ಲೀಟ್ಲಿ ಎರಾಡಿಕೇಟ್ ಮಾಡಕ್ ಆಗಲ್ಲ, ಬಟ್ ಯಾವುದೇ ವಸ್ತು ಉಪಯೋಗಿಸಕ್ಕೂ ಮುಂಚೆ ಯೋಚನೆ ಮಾಡಿ ಇದು ನಮಗ್ ಬೇಕಾ ಬೇಡವಾ ಅಂತ. ಟ್ಯಾಟೂ ವಿಚಾರಕ್ಕೆ ಬಂದಾಗ ಎಷ್ಟೋ ಜನಕ್ಕೆ ಪ್ರೈಮರಿ ಇನ್ಸ್ಟೆಂಟ್ ಆಗಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿರುವಂತದ್ದು ಇರುತ್ತೆ, ನಿಧಾನವಾಗೂ ಅಲರ್ಜಿ ಆಗಿರುವಂತದ್ದು ಇರುತ್ತೆ. ಸೊ ಹಾಗಾಗಿ ಇದು ನನಗೆ ಆಗ್ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ, ಇನ್ನೊಬ್ರು ಯಾರೋ ಟ್ಯಾಟೂ ಹಾಕ್ಸ್ಕೊಂಡ್ಬಿಟ್ರು ನನ್ಗೂ ಬೇಕು ಅಂತ ಅನ್ನೋದ್ರ ಬದಲು ಏನು ಇಟ್ಸ್ ಓಕೆ, ಪ್ರೀತಿಯನ್ನ ತೋರ್ಸ್ಲಿಕ್ಕೆ ಟ್ಯಾಟೂ ಮೂಲಕನೇ ತೋರ್ಸ್ಬೇಕು ಅಂತ ಏನಿಲ್ಲ. ಸರಿಯಾದ ರೀತಿಯಲ್ಲಿ ಕೆಲಸಗಾಲ ಮಾಡಿದ್ರೆ ಪ್ರೀತಿಯನ್ನ ತೋರ್ಸ್ಬೋದು. ಈಗ ನನ್ನ ಯಾರು ಕೇಳ್ತಾ ಇದ್ರು, ನೀನು ನಿನ್ನ ಪ್ರೀತಿಯನ್ನ ಟ್ಯಾಟೂ ಮೂಲಕ ತೋರಿಸ್ತೀಯ ಅಂತ, ಏನ್ ಟ್ಯಾಟೂ ಮೂಲಕನೇ ತೋರ್ಸ್ಬೇಕು ಅಂತ ಏನ್ ಇರಲ್ಲ. ಮಾಡೋ ಕೆಲ್ಸವನ್ನ ಕರೆಕ್ಟ್ ಮಾಡಿ ಅಂತ ನಾವು ಹೇಳೋದು. ಅಂಜನಪ್ಪ ಸರ್, ಈಗ ಪ್ರಮುಖವಾಗಿ ಟ್ಯಾಟೂಗಳನ್ನ ಎಲ್ಲಿ ಬೇಕಲ್ಲಿ ಹಾಕಿಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಅದು ಯಾವುದೇ ಜಾಗ ಅನ್ನೋದು ಫಿಕ್ಸ್ ಇಲ್ಲ. ಸೂಕ್ತವಾಗಿರುವಂತ ಜಾಗ ಯಾವುದು, ಸೇಫ್ ಯಾವ ಜಾಗ ಅಂತ?
no part of the skin is safe. See, it's ultimately we are introducing this chemical into our skin. ಎಲ್ಲೇ ಹಾಕ್ಕೊಳ್ಳಿ ಇದು ಸೇಫ್ ಹಂಗೇನಿಲ್ಲ. ಸೊ ಬೆಟರ್. ಬಟ್ ಅದರೊಳಗೆ ಏನು ಯೂಸ್ ಮಾಡ್ತಾರಲ್ಲ ಇಂಕೋ ಅಥವಾ ಕೆಮಿಕಲ್ಲೋ, ವಾಟ್ ಈಸ್ ದ ಕಂಟೆಂಟ್ ಅಂತ ಆ್ಯಕ್ಚುಲಿ ನಮ್ಗೆ ಗೊತ್ತಿರಲ್ಲ ಡಾಕ್ಟ್ರುಗಳಿಗೆ. ಯಾರನ್ನು ರಿಸರ್ಚ್ ಮಾಡಿ ಹೇಳಿದ್ರೇ ಇದರೊಳಗೆ ಏನಿದೆ ಅಂತ ನಾನು ಐ ಕ್ಯಾನ್ ಟೆಲ್ ದೆಮ್ ಇಫ್ ದೆರ್ ಇಸ್ ಎ ಕೆಮಿಕಲ್ ಅದನ್ನು ಯೂಸ್ ಮಾಡಬೇಡಿ, ಇಟ್ಸ್ ಎ ಕಾರ್ಸಿನೋಜನ್. ಕ್ಯುಮ್ಯುಲೇಟಿವ್ ಎಫೆಕ್ಟಿವ್ ಅಂತ ಏನು ಡಾಕ್ಟ್ರೆ ಒಂದು ಸಾರಿ ಹಾಕ್ಸ್ಕೊಂಡ್ರೆ ಬಂದ್ಬಿಡುತ್ತಾ? ಇಲ್ಲ, ಪದೇ ಪದೇ ನೀವು ಅದನ್ನು ಯೂಸ್ ಮಾಡಿದರೆ ಬರೋವಂಥ ಚಾನ್ಸಸ್ ಇರುತ್ತೆ. ಇಂಥ ಇನ್ಫಾರ್ಮೇಷನ್ ಜನಗಳಿಗೆ ನಾವು ಹೇಳಬೇಕು ಅಂತ ತಿಳಿವಳಿಕೆ. ಅದರಿಂದ ನೋ ಪ್ಲೇಸ್ ಇಸ್ ಸೇಫ್. ಅದರೊಳಗಾಗಿ ಪ್ರಿಕ್ ಮಾಡ್ತಾರಲ್ಲ, ಡೆಫಿನೆಟ್ಲಿ ನಮಗೆ HIV ಬಂದಮೇಲೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಬಿಟ್ಟರೆ, ನೆಕ್ಸ್ಟ್ ಓರಲ್ ಕಾಂಟ್ಯಾಕ್ಟ್ ಬಿಟ್ಟರೆ ಟ್ಯಾಟೂನೇ ಒನ್ ಆಫ್ ದಿ ರೀಸನ್ಸ್. ಸರಿಯಾಗಿ ಸ್ಟೆರಿಲೈಸ್ ಮಾಡಲಿಲ್ಲ ಅಂದರೆ ಆ ನೀಡಲ್ನ ಯಾರಿಗೋ ಯೂಸ್ ಮಾಡಿರೋದು ಇನ್ನೊಬ್ಬರಿಗೆ ಯೂಸ್ ಮಾಡಿದರೆ ಬರುತ್ತೆ. ಆ್ಯಂಡ್ ಇನ್ಫೆಕ್ಷನ್ಸ್ ಆರ್ ಕಾಮನ್. ಯಾವಾಗಲೂ ಸ್ಕಿನ್ ಈಸ್ ದ ಮದರ್ ಡ್ರೆಸ್ ಫಾರ್ ಎ ಹ್ಯೂಮನ್ ಬೀಯಿಂಗ್. ಎನಿ ಅನಿಮಲ್ಗೆ ಇದೆ ದೇವ್ರು ಕೊಟ್ಟಿರೋಂಥ ವಂಡರ್ಫುಲ್ ಡ್ರೆಸ್ಸಿಂಗು. ನಾವು ಹಾಕೋ ಡ್ರೆಸ್ಗಿಂತಲೂ ದೇವ್ರು ಕೊಟ್ಟಿರೋ ಸ್ಕಿನ್ ಇಟ್ಸ್ ಎ ವಂಡರ್ಫುಲ್ ಡ್ರೆಸ್. ಸೊ ಅದನ್ನು ಯಾಕೆ ಹಾಳು ಮಾಡೋದು ಅಂತ, ಯಾಕೆ ಪ್ರಿಕ್ ಮಾಡ್ತೀರಿ, ಯಾಕೆ ಇಂಟ್ರೊಡ್ಯೂಸ್ ಮಾಡ್ತೀರಿ ಅನ್ನೋದನ್ನು ಅವ್ರಿಗೆ ಅರಿವು ಮೂಡಿಸ್ಬೇಕು. ಆಯಿತು, ಎಲ್ಲೋ ಅವ್ರು ಹೇಳ್ದಂಗೆ ನನ್ನ ಲವ್ನ ಥ್ರೂ ಟ್ಯಾಟೂ ಇದು ಮಾಡ್ತೀನಿ. ನಾನು ಭಾಳ ಜನ ತಮ್ಮ ಲವರ್ಸ್ ಹೆಸರುಗಳು ಹಾಕ್ಕೋತಾರೆ, ದೇವ್ರ ಹೆಸರು ಹಾಕ್ಕೋತಾರೆ, ಹೀರೋ ಹೆಸರು ಹಾಕ್ಕೋತಾರೆ. ಸೊ ಇವೆಲ್ಲ ನಾವು ನೋಡಿದ್ದೀವಿ. ಬಟ್ ಇಟ್ ಇಸ್ ಪ್ರಾಬ್ಲಮ್ ಇರೋದು ಹೀರೋಗಳದ್ದು ಪ್ರಾಬ್ಲಮ್ ಇರಲ್ಲ ಸರ್. ಅವರು ಕ್ವಾಲಿಟಿ ಇರೋ ಜಾಗದಲ್ಲಿ ಹೋಗಿ ಹಾಕಿಸ್ಕೋತಾರೆ. ಬಟ್ ಅವರ ಅಭಿಮಾನಿಗಳು, ಅವರ ಹಿಂಬಾಲಕರು ಏನಿರ್ತಾರಲ್ಲ, ಅದು ಸಮಸ್ಯೆ ಆಗ್ತಾ ಇರೋದು. ಯಾವುದೋ ರೋಡ್ ಪಕ್ಕದಲ್ಲಿ ಯಾವುದೋ ಅಂಗಡಿ ಹಾಕ್ದ ಅಂತ ಹೇಳಿ ಹಾಕಿಸ್ಕೊಳ್ಳೋದು. ಸೊ ಅದು ಸಮಸ್ಯೆ ಆಗ್ತಾ ಇರೋದು. ಅದೇ ಎವ್ರಿ ಪರ್ಸನ್ ವಾಂಟ್ಸ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಇದು ಖುಷಿನ. ಬಟ್ ನೀವು ಹೇಳ್ದಂಗೆ ಅದೇನೆ, ಫುಟ್ಪಾತ್ ಮೇಲೆ ಆದರೆ ಚೀಪಾಗಿ ಸಿಗುತ್ತೆ. ಬಟ್ ಅವ್ರು ಏನು ಕೆಮಿಕಲ್ಸು ಯೂಸ್ ಮಾಡ್ತಾರೆ, ಏನು ಪ್ರಾಡಕ್ಟ್ಸು ಗೊತ್ತಾಗಲ್ಲ. ಎಲ್ಲರೂ ಕೂಡ ಸ್ಟಾರ್ ಹೋಟ್ಲಿಗೋ ಅಥವಾ ಸ್ಟಾರ್ ಇದಕ್ಕೂ ಹೋಗಿ ಹಾಕ್ಸ್ಕೊಳಕ್ಕಾಗಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ, ಆಸೆ ಅಂತೂ ಇರುತ್ತೆ. ಅದರಿಂದ ದಯವಿಟ್ಟು ಎಷ್ಟು ಅವಾಯ್ಡ್ ಮಾಡಲಿಕ್ಕೆ, ಅವ್ರು ಮೇಡಮ್ ಹೇಳ್ದಂಗೆ ಎಷ್ಟು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಿದರೆ ಡೆಫಿನೆಟ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೇಕು. ಎಸ್ ರೇಣುಕಾ ಮೇಡಮ್ ಅವರೇ, ಈಗ ಈ ಮೆಹಂದಿ ವಿಚಾರ ಅಂತ ಬಂದಾಗ ಅಲ್ಲಿ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ ಹೇಳಿ, ಅಂದರೆ ಯಾವುದು ಚೆನ್ನಾಗಿರುತ್ತೆ ಯಾವುದು ಚೆನ್ನಾಗಿರೋದಿಲ್ಲ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅದು. ಆಕ್ಚುಲಿ ಈಗ ನೋಡಿ, ಮೆಹಂದಿ ಫಸ್ಟ್ ನಾವು ಸಣ್ಣವ್ರು ಇದ್ದಾಗ, ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಯೂಶಲಿ ಲೈಕ್ ಪ್ರಾಪರ್ ಗಿಡ ಇಂದ ಇದನ್ ಮಾಡ್ಬಿಟ್ಟು ಪೌಡರ್ ಮಾಡ್ಬಿಟ್ಟು ಆ ಒಂದ್ ನ್ಯಾಚುರಲ್ ಟಿಂಟ್ ಬರುತ್ತೆ ಕೈಗೆ, ಆರೆಂಜ್ ಕಲರ್. ಈಗಿಂದ ಏನ್ ಬರುತ್ತೆ, ಲೈಕ್ ಕೆಂಪಗ್ ಬರುತ್ತೆ, ಆಮೇಲೆ ಅದ್ ಪೀಲ್ ಆಗುತ್ತೆ. ಸೊ ಅದು ನ್ಯಾಚುರಲ್ ಅಲ್ಲ. ಇಲ್ಲೇ ಗೊತ್ತಾಗುತ್ತೆ ಅದು. ಇವಾಗ ನಾವು ಊಟ ಮಾಡ್ಬೇಕಾದ್ರೂ ಆ ಪೀಲು ಒಳಗಡೆ ಹೋಗ್ತಾ ಇರತ್ತೆ. ಸೊ ಮೋಸ್ಟ್ ಇವಾಗ ಹೆಂಗಂತಂದ್ರೆ ಮಲ್ಲೇಶ್ವರಂ ಕಡೆಗೆ ಹೋದ್ರೆ ಎಲ್ಲ 1 hour ಮೆಹಂದಿ ಅಂತ ಹಾಕ್ತಾರೆ. 1 hour ಮೆಹಂದಿ ಅಂತ ಇರೋ ಕಂಟೆಂಟ್ಸ್ ಎಲ್ಲ ಕೆಮಿಕಲೇ ಅದು. ಯಾಕಂದ್ರೆ ಪೀಲ್ ಆಗುತ್ತೆ ನೋಡಿ ಅದು. ಸೊ ಮಲ್ಲೇಶ್ವರಂ, ಆಮೇಲೆ ಎಷ್ಟೊಂದ್ ಕಡೆ ಪ್ಯಾನ್ ಇಂಡಿಯಾ, ಇವನ್ ನಾರ್ತ್ ಎಲ್ಲ ನಾನು ಹೋಗಿದ್ದೀನಿ, ಅಲ್ಲೂ ಅಷ್ಟೇ 1 hour ಮೆಹಂದಿ ಅಂತ ಹಾಕ್ತಾರೆ. ಬಟ್ ದೇರ್ ಇಸ್ ಅ ನ್ಯಾಚುರಲ್, ಅಂದ್ರೆ ಈ ಹೇನಾ ಲೈಕ್ ಮೆಹಂದಿ ಅಂತಂದ್ರೆ ಲೈಕ್ ಪ್ಯೂರ್ಲಿ ಅದು ಲೀಫ್ ಇಂದ ಡ್ರೈ ಮಾಡಿ ಪ್ರೊಸೆಸ್ಡ್ ಇರುತ್ತೆ. ಆ ಒಂದ್ ನ್ಯಾಚುರಲ್ ಇದಕ್ಕೆ 12 hours ಬೇಕು. ಆಮೇಲೆ ಅದನ್ನ ಲಿಂಬೆಹಣ್ಣು ಹಾಕೊಳ್ಳೋದು, ದಿಸ್ ಇಸ್ ಅ ಪ್ರೋಸೆಸ್ ಏನೋ ಬೇರೆ. ಅದು ಚೆನ್ನಾಗಿ ಒಂದು ಕಲರ್ ಬರಕ್ಕೆ, ಮೆರೂನ್ ಕಲರ್ ನ್ಯಾಚುರಲ್ ಆಗಿ ಬರುತ್ತೆ. ಇವಾಗ ಹಾಕೊಂತೀರಾ ಮೆಹಂದಿಗಳೆಲ್ಲ ಲೈಕ್ 1 hour ಮೆಹಂದಿ ವಿಚ್ ಇಸ್ ಲೈಕ್ ಆ ಕೆಮಿಕಲ್ ಸ್ಲೋ ಆಗಿ ಹೋಗಿನೇ ಈಗ ಟಿಶ್ಯೂ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಬೇರೆ ಬೇರೆ ತರ ಹುಟ್ತಾ ಇದೆ. ಲೈಕ್ ಸೊ ಇದನ್ನ ನಾವು ಅದೇ ಈಗ ನಾವೆಲ್ಲ ಪ್ಯಾನಲ್ ಡಿಸ್ಕಸ್ ಮಾಡ್ದಂಗೆ ಕಂಟೆಂಟ್ ಗಳು ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಎಷ್ಟೊಂದು ಫಿಸಿಕಲಿನೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಇದು ಇಮಿಡಿಯೇಟ್ ಪ್ರೋಸೆಸ್ ಆಗ್ತಿದೆ ಅಂತಂದ್ರೆ ಇದು ತಪ್ಪು. ಇವನ್ ಟ್ಯಾಟೂಸ್ ಎಲ್ಲ ಆಗಿರ್ಬೋದು, ಕಲರ್ ಇಂಕ್ ಏಜೆಂಟು, ಲೈಕ್ ಅವರು ಡಾಕ್ಟರ್ ಹತ್ರ ನಾವು ಎಕ್ಸಾಮ್ ಹೋದಾಗೇನೆ ಗೊತ್ತಾಗುತ್ತೆ. ಅಲ್ಲಿ ಮುಂಚೆನೆ ಅವ್ರು ಏನನ್ನ ಇಂಜೆಕ್ಟ್ ಮಾಡ್ತಾ ಇದಾರೆ, ವೆದರ್ ದ ನೀಡಲ್ಸ್ ಆರ್ ಸೇಫ್, ವೆದರ್ ದ ಇಂಕ್ ವಾಟ್ ಏಜೆಂಟ್ ವಾಟ್ ದೇ ಆರ್ ಯೂಸಿಂಗ್ ಆರ್ಗ್ಯಾನಿಕ್ ಆಗಿ ಇರುತ್ತಾ ಇಲ್ವೋ. ಈಗ ಇನ್ನೇನು ಹೋಲಿ ಬರುತ್ತೆ, ಸೊ ಅಲ್ಲೂ ಅಷ್ಟೇ ಈಗ ಎಷ್ಟೊಂದು ಆರ್ಗ್ಯಾನಿಕ್ ಅಂತ ಇರುತ್ತೆ. ಒನ್ಲಿ ದೇ ಆರ್ ಲೈಕ್ ಸ್ಪೆಸಿಫಿಕ್ ಶೇಡ್ಸ್ ವೇರ್ ಇಟ್ಸ್ ವೆರಿ ಗುಡ್ ಫಾರ್ ಸ್ಕಿನ್. ಸೊ ಇದನ್ನೆಲ್ಲ ನಾವು ವಿ ಆರ್ ಎಜುಕೇಟೆಡ್ ಇದೀವಿ. ಈಗೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಸೋಷಿಯಲ್ ಮೀಡಿಯಾಲೆಲ್ಲೂ ಲೈಕ್ ಕಂಟೆಂಟ್ ಇನ್ಫಾರ್ಮೇಶನ್ ಸಿಗ್ತಾ ಇರತ್ತೆ. ಈಗ ನ್ಯೂಸ್ ಮೀಡಿಯಾ ಇಂದ ಇನ್ಫಾರ್ಮೇಶನ್ ಸಿಗ್ತಾ ಇರತ್ತೆ ಜನಗಳಿಗೆ. ಸೊ ಅದನ್ನ ಒಂದ್ ಸ್ವಲ್ಪ ನಾಲೆಜ್ ನ ಕನ್ಸಿಡರ್ ಮಾಡಿ ನೀವು ಹೆಲ್ತಿ ಆಗಿರಿ, ನೀವು ಬರೋಂತ ಜನರೇಷನ್ ಹೆಲ್ತಿಯಾಗಿ ಇರಕ್ಕೆ ಸಪೋರ್ಟ್ ಮಾಡಿ. ಆಮೇಲೆ ಕೆಲವೊಂದು ಇದು 1 hour ಎಲ್ಲಿ ಮೆಹಂದಿ ಇರುತ್ತೋ ಅವ್ರನ್ನ ಎನ್ಕರೇಜ್ ಮಾಡ್ಬೇಡಿ ಈ ತರ.
ಸೊ ಎನ್ಕರೇಜ್ ಮಾಡ್ಲಿಲ್ಲ ಅಂದ್ರೆ ಲೈಕ್ ದೋಸ್ ಬಿಸ್ನೆಸಸ್ ವಿಲ್ ಕಮ್ ಡೌನ್. ಆಮೇಲೆ ಅವ್ರು ಅದೇ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾವ್ದು ನಾವು ತಗೊಳಕ್ ಇಂಟ್ರೆಸ್ಟ್ ಪಡ್ತೀವೋ ಆ ಪ್ರಾಡಕ್ಟ್ ಮೇಲೆ ಅವರು ಇನ್ವೆಸ್ಟ್ ಮಾಡಿ ನಮಗೂ ಅದೇ ತರ ನ್ಯಾಚುರಲ್ ಮೆಹಂದಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಬಿಕಾಸ್ ವಿ ವಾಂಟೆಡ್ ಇನ್ಸ್ಟೆಂಟ್, ಇವಾಗ ಮಾರ್ಕೆಟ್ ಅಲ್ಲೂ ಹಾಗೆ ಲೈಕ್ ಆಗ್ತಾ ಇದೆ ಇದು. ಎಸ್, ಲಕ್ಕಿಲಿ ಮೆಹಂದಿ ಒಳಗೆ ನೀಡ್ಲ್ಸ್ ಯೂಸ್ ಮಾಡಲ್ಲ, ಅದೊಂದು ಗುಡ್ ಥಿಂಗ್. ಇರ್ ಇಸ್ ನಥಿಂಗ್ ಬಟ್ ಸ್ಕಿನ್ ಇಸ್ ಎ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ. ಸ್ಕಿನ್ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತದು? ಅಲ್ಲ, ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ. ಮೊದಲೆಲ್ಲ ನಾವು ಲಿವರ್ ಅನ್ನೇವೆ 1.5 kg. ಸ್ಕಿನ್ ಇಸ್ ಇಟ್ ಈಸ್ ಟ್ರೀಟೆಡ್ ಆಸ್ ಅನ್ ಆರ್ಗನ್ ಓನ್ಲಿ ಟುಡೇ. ಸ್ಕಿನ್ನು ಬಹಳ ಇಂಪಾರ್ಟೆಂಟ್. ನೀ ಎನಿಥಿಂಗ್ ಅಪ್ಲೈಡ್ ಆನ್ ದ ಸ್ಕಿನ್ ಇಸ್ ಎ ಫಾರಿನ್ ಬಾಡಿ. ಸೊ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಲಕ್ಕಿಲಿ ನಾವು ಭಾಳ ಜನ ಮೆಹಂದಿ ಹಾಕೊಳ್ಳೋದು ನೋಡ್ತೀವಿ, ಯಾರಿಗೂ ಅಲರ್ಜಿ ಅದಾಗೋದು ಅಷ್ಟೊಂದು ಕಾಣೋದಿಲ್ಲ. ಬಟ್ ಐ ಆಮ್ ನಾಟ್ ಎ ಡರ್ಮಟಾಲಜಿಸ್ಟ್, ಆ್ಯಸ್ ಎ ಸರ್ಜನ್ ನಾವು ನೋಡ್ತೀವಿ. ಬಟ್ ಕೆಲವರು ಟ್ಯಾಟೂ ತೆಗೆಸ್ಕೊಳ್ಳಿಕ್ಕೆ ಬರ್ತಾರೆ ಆಮೇಲೆ ನಮ್ಮ ಹತ್ರ. ಟ್ಯಾಟೂ ಆಗಿರೋದನ್ನ ಎಷ್ಟೋ ಜನಕ್ಕೆ ಕೀಲಾಯ್ಡ್ ಆಗಿರುತ್ತೆ. ಕೀಲಾಯ್ಡ್ ಅಂದರೆ ಇಟ್ಸ್ ಎ ಲೀಷನ್. ಅದು ಒಂಥರ ಇರಿಟೇಟಿಂಗು ಆ್ಯಂಡ್ ಕಾಸ್ಮೆಟಿಕಲ್ ಇಟ್ ಈಸ್ ನಾಟ್ ಗುಡ್. ನೋಡಿ, ಇವರು ಹಾಕ್ಸ್ಕೊಂಡಿರೋದು ಟ್ಯಾಟೂ ನೋಡ್ಲಿಕ್ಕೆ ಚೆನ್ನಾಗಿರಲಿ, ಸ್ಮಾರ್ಟ್ ಆಗಿರಲಿ ಅಂತ. ಬಟ್ ಆ ಜಾಗದಲ್ಲಿ ಕೀಲಾಯ್ಡ್ ಅಂತ ಆಗುತ್ತೆ. ಎಲ್ರಿಗೂ ಆಗಲ್ಲ. ದೇರ್ ಇಸ್ ಸಮ್ ಪೀಪಲ್ಸ್ ಕೀಲಾಯ್ಡ್ ಟೆಂಡೆನ್ಸಿ ಅಂತ ಇರುತ್ತೆ. ಕಿವಿ ಚುಚ್ಚಿದಾಗ ಇಷ್ಟಪ್ಪ ಊದ್ಕೊಳ್ತದೆ, ಅಮ್ಮ ಹಾಕಿದ ಕಡೆ. ಅದೇ ಥರ ಈ ಟ್ಯಾಟೂ ಕೂಡ ಎಮೋಷನಾ ಫ್ಯಾಷನಾ? ಯಾವುದು ಟ್ಯಾಟೂ ಒಂಥರ ಈ ಬೋತ್ ಫ್ಯಾಷನ್ಗೂ ಹಾಕ್ಕೋತಾರೆ. ದೇ ವಾಂಟ್ ಟು ಶೋ ಆಫ್. ನಮ್ಮ ಮೆಡಿಕಲ್ ಕಾಲೇಜ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡ್ತೀವಿ ಯಾವ್ಯಾವ ವಿಚಿತ್ರವಾಗಿ ಹಾಕ್ಕೊಂಬರ್ತಾರೆ ಅಂತ, ಟು ಗೈನ್ ಸಮ್ ಅಟ್ರಾಕ್ಷನ್ ಇನ್ ದ ಕ್ಲಾಸ್ ಹಂಗೆ. ಸೊ ಅದರಿಂದ ದಯವಿಟ್ಟು ಈ ಒಂದು ಕೇಸ್ ಆಫ್ ಕೀಲಾಯ್ಡ್, ನಾನೆಟ್ಲಿ ಹೇಳ್ತೀವಿ, ಕೀಲಾಯ್ಡ್ ಇಸ್ ನಾಟ್ ಎ ಕ್ಯಾನ್ಸರ್, ಬಟ್ ಟು ಟ್ರೀಟ್ ಎ ಕೀಲಾಯ್ಡ್ ಹೌ ಡಿಫಿಕಲ್ಟ್ ಇಟ್ ಈಸ್ ಅಂಡ್ ಟು ಮೀ ಐ ನೋ ದ್ಯಾಟ್ ಆರ್ ಎ ಪ್ಲಾಸ್ಟಿಕ್ ಸರ್ಜನ್. ಅದರಿಂದ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ದಯವಿಟ್ಟು ಇವನು ಯೂಸ್ ಮಾಡಿ ಅಂತ ಹೇಳ್ಬೇಕಷ್ಟೆ. ಎಸ್ ರಾಘವೇಂದ್ರ ಅವ್ರು, ಬೇಸಿಕ್ಲಿ ನಾವು ಏನು ತಿಳ್ಕೊಬೇಕು ಅಂತೇಳಿ, ಯಾವುದು ಆಹಾರ ಆಗಿರ್ಬೋದು ಅಥವಾ ಈ ರೀತಿಯ ವಸ್ತುವನ್ನು ತೆಗೆದುಕೊಳ್ಬೇಕಾದ್ರೆ ಅದು ವರ್ಜಿನ ಅಥವಾ ಕಳಪೆ ಅನ್ನೋದು ಹೇಗೆ ಕಂಡುಹಿಡಿಯೋದು ಅಂತ? ಸರ್, ಈಗ ನಾವು ಪ್ರತಿನಿತ್ಯ ಸಂಚಾರ ಮಾಡ್ತಾ ಇರ್ತೀವಿ, ಕರೆಕ್ಟ್ ಅಲ್ವಾ? ಸೊ ರಸ್ತೆ ಬದಿಯಲ್ಲಿ ನಾವು ಅನೇಕ ಒಂದು ಪ್ರಾಡಕ್ಟ್ಸ್ನ ಮತ್ತು ಫುಡ್ಡು ಮಾರಾಟ ಮಾಡ್ತಕ್ಕಂಥದ್ದನ್ನು ಎಲ್ಲ ನಾವು ನೋಡ್ತಾನೇ ಇದ್ದೀವಿ. ಪ್ರತಿ ಗಳಿಗೆನೂ ನಾವು ನೋಡ್ತಾ ಇರ್ತೀವಿ. ಮಾರ್ನಿಂಗ್ ನಾವು ಎದ್ದಾಗಿನಿಂದ ಈವ್ನಿಂಗ್ ತನಕ ನಾವು ಆ ಸರ್ಕ್ಯುಲೇಷನ್ ಹಂಗೆ ಗೊತ್ತಾಗ್ತಾನೆ ಇರುತ್ತೆ. ಸೊ ನಮಗೆ ಯಾವ ಫುಡ್ನ ನಾವು ತಗೋಬೇಕು, ಯಾವ ಫುಡ್ನ ತಗೋಬಾರ್ದು ಅಂತ ನಮಗೆ ಗೊತ್ತಾಗುತ್ತೆ. ಆ್ಯಸ್ ಎ ನಾವೆಲ್ಲ ಎಜುಕೇಟೆಡ್ ಆಗಿ ನಮಗೆ ಗೊತ್ತಾಗುತ್ತೆ. ಅದನ್ನು ನಾವೇನು ಪ್ರಸ್ತಾಪ ಮಾಡೋ ಅಗತ್ಯ ಇಲ್ಲ. ಆದರೆ ಕೆಲವೊಂದು ವಿಚಾರಗಳು ನಾವು ತಿಳ್ಕೊಳ್ಳೇಬೇಕು. ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಪ್ರಾಡಕ್ಟ್ ಆಹಾರ ಪದ್ಧತಿಯನ್ನು ಅಲ್ಲೇ ಮಾರಾಟ ಮಾಡ್ತಾ ಇರ್ತಾರೆ ರಸ್ತೆ ಬದಿಯಲ್ಲಿ. ಅದರಲ್ಲೆಲ್ಲ ಅನೇಕ ಧೂಳುಗಳೆಲ್ಲ ಬಿದ್ದು ಅದನ್ನೇ ನಾವು ಸೇವನೆ ಮಾಡ್ತೀವಿ. ಅದೊಂದು ಫುಡ್ಗೆ, ನಮಗೆ ಹೆಲ್ತ್ಗೆ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದಾಗುತ್ತೆ. ಎರಡನೇದು, ನಾವು ಟ್ಯಾಟೋ ಹಾಕ್ಸ್ಕೊತೀವಲ್ವ, ನಮ್ಮ ಕೆಲವೊಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಆ ಟ್ಯಾಟೂನ ರಿಮೂವ್ ಮಾಡಿ ಅಂತ ಹೇಳ್ತಾರೆ. ರಿಮೂವ್ ಮಾಡಿಸ್ಕೊಂಡು ಬಂದು ಜಾಯ್ನ್ ಆಗಿ ಜಾಬ್ಗೆ ಅಂತ ಹೇಳ್ತಾರೆ. ಇದು ಒಂದು ಒಳ್ಳೆಯ ಒಂದು ಸುಧಾರಣೆನೇ. ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದಲ್ಲ, ಸುಮಾರು ವರ್ಷಗಳಿಂದನೂ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇದೆ. ಸೊ ಕೇವಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಬೇಕಾ, ಬೇರೆ ಡಿಪಾರ್ಟ್ಮೆಂಟ್ಗೆ ಬೇಡವಾ? ಈ ಒಂದು ಟ್ಯಾಟೋ ಅಂತಕ್ಕಂಥದ್ದು ಕೆಲವೊಂದು ಡಿಪಾರ್ಟ್ಮೆಂಟ್ಗೆ ಮಾತ್ರ ಅಗತ್ಯ ಇರತಕ್ಕಂಥದ್ದು, ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಯಾಕೆ ಹೇಳೋದಿಲ್ಲ, ಯಾಕೆ ಮಾಡಬಾರ್ದು? ನೀವು ಹೇಳಿದ್ರಿ, ಈ ಒಂದು ಹೀರೋಗಳೆಲ್ಲ, ಹೀರೋಯಿನ್ಸು ಎಲ್ಲರೂ ಆಕ್ಟ್ರಸ್ಸು ಟ್ಯಾಟೋ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇನು ಪರ್ಮನೆಂಟ್ ಇರೋದಿಲ್ಲ ಟ್ಯಾಟೋಸು. ನೀವು ನೋಡಿ, ಅಬ್ಸರ್ವ್ ಮಾಡಿ, ಕೆಲವೊಂದು ಹೀರೋಯಿನ್ಸು ಹಾಕ್ಕೊಂಡಿರ್ತಾರೆ ಟ್ಯಾಟೋ, ಈವ್ನಿಂಗ್ ಅದು ಸೆಟ್ ಮುಗಿದಿದ ತಕ್ಷಣವೇ ಅದು ರಿಮೂವ್ ಮಾಡ್ತಾರೆ ಅಲ್ವಾ? ತೋರಿಕೆಗೆ ಅಷ್ಟೇ. ನಾವು ಟ್ಯಾಟೋನ ನಾವು ಪರ್ಮನೆಂಟಾಗಿ ಹಾಕ್ಸ್ಕೊತಾ ಇದೀವಿ. ಪರ್ಮನೆಂಟಾಗಿ ಹಾಕ್ಸ್ಕೊಂಡು ನಮ್ಮ ಹೆಲ್ತ್ ನಾವೇ ಕೆಡ್ಸ್ಕೊತಾ ಇದ್ದೀವಿ. ಸೊ ಇದರಿಂದ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊಂಡಂಗೆ ಆಗ್ತಾ ಇದೆ. ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಜೀವನವನ್ನು ಮತ್ತೆ ಡಾಕ್ಟ್ರಿಗೆ ಹತ್ರ ಹೋಗ್ಬಿಟ್ಟು ಡಾಕ್ಟ್ರು ಏನೋ ಅದನ್ನು ಸರಿ ಮಾಡಲಿಲ್ಲ ಅಂತ ನಾವು ಡಾಕ್ಟ್ರ್ ಮೇಲೆ ನಾವು ಇದು ಮಾಡ್ತಾ ಇದ್ದೀವಿ. ಆ ಒಂದು ಏರಿಕೆ ಅಂತಕ್ಕಂಥದ್ದು ಆಗ್ತಾ ಇದ್ದೀವಿ. ಸೊ ಎಲ್ಲ ನಮಗೆ ಗೊತ್ತಿರುವಾಗ ನಾವೇ ಆ ತಪ್ಪನ್ನು ಮಾಡಿದ್ರೆ ಹೇಗೆ ಅಲ್ವಾ? ನೋಡಿ, ಬಳ್ಳಾರಿದಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಪೇಪರಲ್ಲೆಲ್ಲ ಬಂದಿದೆ. ಏನಂತ ಅಂತಂದರೆ, ಸರಿಸುಮಾರು ಒಂದು 200 ಮಂದಿ ಪ್ರೆಗ್ನೆನ್ಸಿ ಅಂತಕ್ಕಂಥವ್ರು ತೀರ್ಕೊಂಡ್ರು. ಅವರು ಒಂದೊಂದು ರೀಸನ್ ಅಂತಕ್ಕಂಥ ಡಾಕ್ಟರ್ಸ್ ಕೊಟ್ಕೊಂಡು ಹೋಗ್ಬೋದು. ಆದರೆ ಕೆಲವೊಂದು ವಿಚಾರ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ, ಒಂದು ಫುಡ್ ಅಂತಕ್ಕಂಥದ್ದು ಎಫೆಕ್ಟ್ ಅಂತಕ್ಕಂಥದ್ದಾಗಿದೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅಂತಕ್ಕಂಥದ್ದು ತುಂಬ ಎಫೆಕ್ಟಿವ್ನೆಸ್ ಅಂತಕ್ಕಂಥದ್ದಾಗಿದೆ. ಮೂರನೇದು, ನಾವೇನು ಹಾಕ್ಕೊಂಡಿದ್ದೀವಿ, ರಿಂಗಲ್ ಲ್ಯಾಕ್ಟಿಕ್
ದ್ರಾವಣ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ಸ್ ಅಂತಕ್ಕಂಥದ್ದಿದೆ. ಅದರಲ್ಲಿ 246 ಕೆಮಿಕಲ್ಸ್ ಅಂತಕ್ಕಂಥದ್ದಿದೆ. ಅದರಲ್ಲಿ 113 ಕೆಮಿಕಲ್ಸು ಯೋಗ್ಯವಿಲ್ಲ ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡಿದ್ದಾರೆ ಯಾರು ಹೆಲ್ತ್ ಆಫೀಸರ್ಸು. ಸೊ ಇದನ್ನ ನಾವೇನು ಮಾಡಬೇಕು, ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿ ನಾವು ಗಮನ ಹರಿಸ್ಬೇಕಾಗುತ್ತೆ. ನಾವು ಅದನ್ನೇ ಕೇರ್ಲೆಸ್ ಮಾಡಿದಾಗ ನಾವೆಲ್ಲೋ ನಮ್ಮ ಒಂದು ಸುಸ್ಥಿರತೆಯನ್ನು ನಾವು ಕಳ್ಕೊಂಡಂಗೆ ಆಗುತ್ತೆ. ಅಂದರೆ ಸಸ್ಟೈನಬಿಲಿಟಿ, ನಾವು ಫ್ಯೂಚರ್ಗೆ ನಾವೇನು ಕೊಡ್ತಾ ಇದ್ದೀವಿ ಕಾಂಟ್ರಿಬ್ಯೂಟು, ಅದನ್ನು ನಾವಿಲ್ಲೇ ಇದು ಮಾಡ್ತಾ ಇದ್ದೀವಿ, ಡೆಮಾಲಿಷನ್ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು. ಸೊ ನಾವೇನೇ ಹೆಲ್ತ್ ವಿಚಾರದಲ್ಲಿ ನಾವು ಮಾತಾಡಬೇಕಾದ್ರೆ ಫಸ್ಟ್ ನಾವು ಕರೆಕ್ಟಾಗಿರಪ್ಪ ಅಂತ ಹೇಳ್ತಾರೆ ಹಿರಿಕರೆಲ್ಲ ಹಾಗೆ ಹೇಳೋದು. ಫಸ್ಟು ನಾವು ನಮ್ಮ ಒಂದು ಆರೋಗ್ಯವನ್ನು ಕರೆಕ್ಟಾಗಿ ಇಟ್ಕೋಬೇಕು, ಬೇರೆಯವ್ರಿಗೆ ತದನಂತರ ನಾವು ಹೇಳಬೇಕು ಅಂತ ಹೇಳ್ತಾರೆ ಹಿರಿಕರು. ಅದನ್ನು ನಾವು ಫಾಲೋಅಪ್ ಮಾಡಬೇಕು. ನಾವೇ ಅದನ್ನು ಅವ್ರು ಏನು ಹೇಳ್ತಾರೆ ಬಿಡಿ, ಹಿರಿಕರು ಹೇಳ್ತಾರೆ ಬಿಡಿ, ಅವ್ರಿಗೆ ವಯಸ್ಸಾಗಿದೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಇದೇ ಥರ ಮುಂದಿನ ಜನ್ರೇಷನ್ಗೂ ನಾವು ಏನು ಇದು ಮಾಡೋಕ್ಕಾಗೋದಿಲ್ಲ, ಗೈಡೆನ್ಸ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮುಖ್ಯವಾಗಿ ಇವ್ರೇನು ಮಾಡ್ತಾರೆ, ಈ ಒಂದು ಸ್ಟೇಟ್ ಗೌರ್ನಮೆಂಟು ಸೆಂಟ್ರಲ್ಗೆ ಇದು ಮಾಡ್ತಾರೆ, ಅಂದರೆ ಒಂದು ಪತ್ರ ಮೂಲಕ ಇದನ್ನು ಸ್ಟಾಪ್ ಮಾಡಿ, ಈ ಥರ ಪ್ರಾಡಕ್ಟ್ಸ್ ಬೇಡ ಅಂತ ಹೇಳ್ಬಿಟ್ಟು. ನಾನು ಹೇಳತಕ್ಕಂಥದ್ದು ಏನು ಅಂತಂದರೆ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ನಮೆಂಟ್ ಆಗಿರ್ಬೋದು, ಸಂಕ್ಷಿಪ್ತವಾಗಿ ನೀವೇನು ಒಂದು ಟೇಕ್ ಕೇರ್ ಮಾಡಬೇಕೋ ಮಾಡಿ. ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಹೆಲ್ತ್ ಮಿನಿಸ್ಟ್ರು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ರೀಸನ್ ಏನು? ಮಾಡೋಕ್ಕಾಗಬೇಕು ಅಂತಂದರೆ ಒಂದು ನೀವು ಸ್ಟ್ರಿಕ್ಟಾಗಿ ಒಂದು ಡೈರೆಕ್ಷನ್ ಕೊಡಿ. ಯಾಕೆ ಮಾಡಲ್ವಾ? ಮಾಡ್ತಾರೆ. ನೀವು ಡೈರೆಕ್ಷನ್ನ ಕೊಡದೆ ನೀವು ಏನೂ ಮಾಡದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ತಕ್ಕಂಥದ್ದು ಸರಿಯಲ್ಲ. ಫಸ್ಟು ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ, ನೀವು ಫಸ್ಟ್ ನೀವು ನಿಮ್ಮ ಒಂದು ಕರ್ತವ್ಯ ಜವಾಬ್ದಾರಿಯನ್ನು ನೀವು ಮಾಡಿ. ಆರೋಗ್ಯದಲ್ಲಾಗಿರ್ಬೋದು, ನೋಡಿ ಮೊನ್ನೆ ಎಲ್ಲ ಏನಾಗಿದೆ ಅಂತಂದ್ರೆ, ಆರೋಗ್ಯ ಇಲಾಖೆ ಮಾಡ್ತಾ ಇರೋದು ಒಳ್ಳೆ ಕೆಲಸ ಏನಾದ್ರೂ ಒಪ್ಕೊಳ್ಳೋಣ. ಇದರಿಂದ ಕ್ಯಾನ್ಸರ್ ಬರುತ್ತೆ, ಮತ್ತೊಂದು ಮಗದೊಂದು ಬೇರೆ ಬೇರೆ ರೋಗಗಳು ಬರುತ್ತೆ ಅಂತ ಹೇಳಿ. ಈ ಎಣ್ಣೆ, ಸಿಗರೇಟ್ ಇದರಿಂದ ಬರಲ್ವಾ ರೋಗ? ಬರುತ್ತೆ. ಅದನ್ನು ನಾವು ಕಂಟ್ರೋಲ್ ಆಗ್ತಾ ಇಲ್ಲ, ಅದನ್ನು ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ನಾವು ಬ್ಯಾನ್ ಮಾಡ್ತಕ್ಕಂಥದ್ದಲ್ಲ ವಿಷಯ. ನೋಡಿ, ಅನೇಕ ಒಂದು ಎಣ್ಣೆ ಅಂತಕ್ಕಂಥದ್ದು, ಸ್ಮೋಕಿಂಗ್ ಅಂತಕ್ಕಂಥದ್ದು, ಅದನ್ನೆಲ್ಲ ಬ್ಯಾನ್ ಮಾಡಬೇಕು. ಅದನ್ನ ಕಠಿಣವಾಗಿ ಬ್ಯಾನ್ ಮಾಡಬೇಕು. ನಾವು ಹೇಳ್ಬಿಟ್ಟು ಇವತ್ತು ಒಂದು ಆರ್ಡರ್ ಮಾಡ್ತಾ ಇದ್ದೀವಿ, ನಾಳೆಯಿಂದ ಅದು ಬರೋದಿಲ್ಲ, ಅದಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಫಾರ್ಮಾಲಿಟಿಯಾಗಿ ಕರೆಕ್ಟಾಗಿ ಇವತ್ತು ಡಿಸೈಡ್ ಆಗಬೇಕಂದ್ರೆ ಮಾಡಬೇಕು. ಆದರೆ ಅವ್ರ ಪ್ರಕಾರ ಎಣ್ಣೆ, ಸಿಗರೇಟ್ ಒಳ್ಳೇದು ಅಂತ. ಪದ್ಮಾಕ್ಷಿ ಮೇಡಮ್ ಅವರೇ, ಈಗ ಈ ಗ್ರಾಹಕರನ್ನ ಸೆಳೆಯೋದಕ್ಕೆ ತನ್ನ ಹತ್ರನೇ ಬರಬೇಕು ಅನ್ನೋಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಇಲ್ಲದೇ ಇರುವಂಥ ಕೆಮಿಕಲನ್ನು ಬಳಸಿ ಇನ್ನೊಬ್ಬರ ಪ್ರಾಣ ಜೊತೆ ಚೆಲ್ಲಾಟಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ? ಇಲ್ವಾ? ಎಸ್ ಎಸ್ ರೇಣುಕಾ ಮೇಡಮ್ ಅವರೇ, ಈಗ ಪ್ರಮುಖವಾಗಿ ಈಗ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನೀವು ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದಾಗಿ ಇಲ್ಲಿ ಸಿನಿಮಾದಲ್ಲಿ ಸಾಕಷ್ಟು ಟ್ಯಾಟೋ ಆಗಿರ್ಬೋದು, ಜೊತೆಗೆ ಲಿಪ್ ಕಿಸ್ ಕೂಡ ಇರುತ್ತೆ. ಸೊ ಅದು ಹೇಗೆ ಇರುತ್ತೆ ಪ್ರೋಸೆಸ್ ಅಂತೇಳಿ, ಅಂದರೆ ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಅದು ಡೇಂಜರ ಹೇಗೆ ಅಂತ? ಈಗ ನೋಡಿ, ಈಗ ಎಲ್ಲಾನು ಎಸ್ಪೆಷಲಿ ಒಂದು ದೊಡ್ಡ ಮಟ್ಟಿಗೆ ಒಂದು ಲೈಕ್ ಶೂಟಿಂಗ್ ಇರ್ಬೋದು ಅಥವಾ ಏನೇ ಇರ್ಬೋದು, ಸೊ ಈ ಒಂದು ಫೇಮಲ್ಲಿ ಏನಾಗುತ್ತೆ, ಎಲ್ಲ ಪ್ರೋಟೋಕಾಲ್ಸ್ ತಗೊಂತೀವಿ ಫಸ್ಟ್. ಓಕೆ, ಪ್ರೋಟೋಕಾಲ್ಸ್ ಅಂತಂದ್ರೆ ಲೈಕ್ ಏನೇ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅಥವಾ ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ಸ್ ಯಾವ್ದು ಹೈ ಎಂಡ್ ಒಂದ್ ಸ್ವಲ್ಪ ವ್ಯಾಲ್ಯೂಸ್ ಇರುತ್ತಲ್ವಾ, ಆಮೇಲೆ ನಾವು ಒಂದ್ ಸ್ವಲ್ಪ ಎಜುಕೇಟೆಡ್ ಆಗಿರ್ತೀವಿ. ಅಂದ್ರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಮ್ ಸ್ಕಿನ್ಗೆ ಲೈಕ್ ಅದು ಬೇರೆ ರೀತಿ ಎಫೆಕ್ಟ್ ಆಗಲ್ಲ, ಅಂದ್ರೆ ಅಲರ್ಜಿ ಸ್ಟಾರ್ಟ್ ಆಗತ್ತೆ. ಈಗ ಕೆಲವೊಂದು ನಾಟ್ ಗುಡ್ ಫಾರ್ ಸ್ಕಿನ್ ಆ ಪ್ರಾಡಕ್ಟ್ಸ್ ಕೆಲವೊಂದು ಇರುತ್ತೆ, ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅಂತದೆಲ್ಲ ಲೈಕ್ ತುಂಬಾ 20 ರೂಪೀಸ್ 30 ರೂಪೀಸ್. ಈಗ ನಾವು ಉತ್ತರ ಕರ್ನಾಟಕದೆಲ್ಲ ಹೋದ್ರೆ ಎಷ್ಟೊಂದು ಹಳ್ಳಿಗಳಲ್ಲಿ ನೋಡ್ಬೋದು, ನೇಲ್ ಪಾಲಿಶ್ ಇರ್ಬೋದು, ಆ ನೇಲ್ ಪಾಲಿಶ್ ಹಿಂಗ್ ಹಾಕೊಂಡಿರ್ತಾರೆ ಅಂಡ್ ವಿತಿನ್ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ ಪೀಲ್ ಆಫ್ ಆಗಿರುತ್ತೆ. ಸೊ ಅದು ಊಟದಲ್ಲೇ ಬಿದ್ದಿರುತ್ತೆ ಎಷ್ಟೊಂದು. ಸೊ ಈ ತರ ಒಂದೊಂದು ಸ್ಮಾಲ್ ಇರುತ್ತಲ್ಲ, ಸೊ ಇದನ್ನೆಲ್ಲ ನಾವು ನೋಡ್ಕೋಬೇಕು. ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಅಂತ ಬಂದಾಗ ಲೈಕ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್, ಅಂದ್ರೆ ಸೆಲ್ಫ್ ನಮ್ಗೆ ಯಾವ್ದು ಪರ್ಸನಲ್ ಆಗಿರುತ್ತೋ ಅದೇ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡಿರ್ತೀವಿ. ಸೊ ಹಂಗಾಗಿ ಇದ್ ಮೇನ್ ಏನಂತಂದ್ರೆ ನಾವು ಏನ್ ಪ್ರಾಡಕ್ಟ್ಸ್ ನಾವ್ ಯೂಸ್ ಮಾಡ್ತೀವಿ ಅದು ಮುಖ್ಯ ಆಗಿರುತ್ತೆ ಹೊರತು ಲೆಟ್ ಇಟ್ ಬಿ ಲೈಕ್ ಸ್ಟುಡಿಯೋలో ಮೇಕಪ್ ಮಾಡ್ಕೋತೀವಿ ಅಥವಾ ಇವನ್ ಒಂದು ಈವೆಂಟ್ಸ್ ಅಲ್ಲಿ ಮೇಕಪ್ ಮಾಡ್ಕೋತೀವಿ, ಫಿಲ್ಮ್ಸ್ ಅಲ್ಲಿ, ಸೀರಿಯಲ್ಸ್, ಎನಿ ಆಫ್ ದೀಸ್ ಥಿಂಗ್ಸ್ ಮೇಕಪ್ ಮಾಡ್ಬೇಕಾದ್ರೆ
ಸರ್ಟನ್ ಪ್ರೋಟೋಕಾಲ್ಸ್ ನಾವು ನೋಡಿರ್ತೀವಿ, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್ ಅಂತ. ಅದ್ರ ಮೇಲೆ ನಾವು ಸ್ಕಿನ್ ಮೇಲೆ ಹಾಕೋತೀವಿ, ಯಾಕಂದ್ರೆ ಇಮಿಡಿಯೇಟ್ ರಿಯಾಕ್ಷನ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಪಿಂಪಲ್ಸ್ ಬರೋದು, ಲೈಕ್ ಫೌಂಡೇಶನ್ ಹಾಕೊಂಡಿದ ತಕ್ಷಣ ಕೆಲವೊಂದು ಪಿಂಪಲ್ಸ್ ಪಾಪ್ ಆಗುತ್ತೆ, ಅಲರ್ಜಿ ಆಗುತ್ತೆ. ನೆಕ್ಸ್ಟ್ ಆ ಪಿಂಪಲ್ಸ್ ಹೋಗಕ್ಕೆ ಅದು ಸ್ಕಿನ್ ರಿಯಾಕ್ಷನ್, ಬ್ಯಾಕ್ಟೀರಿಯಲ್ ರಿಯಾಕ್ಷನ್ ಆಗಿರುತ್ತೆ. ಇವಾಗ ಇನ್ನೊಬ್ಬರಿಗೆ ಮೇಕಪ್ ಆಫ್ ಯೂಸ್ ಮಾಡಿ ನಮ್ಮ ಮೇಲೆ ಹಾಕಿದ್ರೆ ಅದು ಆಬ್ವಿಯಸ್ಲಿ ಅದು ಆಮೇಲೆ ಅದು ಹಾಗೆ ಐ ಮೀನ್ ಏರ್ ಬಿಟ್ಟಾಗ ಆಕ್ಸಿಡೈಸೇಷನ್ ಆಗುತ್ತೆ, ಎಸ್ಪೆಷಲಿ ಫೌಂಡೇಶನ್ ಅಂತ ಬಂದಾಗ. ಸೊ ಅದು ಫೌಂಡೇಶನ್ ಆಫ್ಟರ್ ಸಮ್ ಟೈಮ್ ವಿ ಹ್ಯಾವ್ ಟು ಕ್ಲೆನ್ಸ್ ಅಂಡ್ ಅಗೇನ್ ರೀಅಪ್ಲೈ. ಸೊ ಆತರ ಸರ್ಟನ್ ಲೆವೆಲ್ ಆಫ್ ಹೈಜೀನ್ ಇದೆ ಇವಾಗ. ಇವಾಗ ಬ್ರೈಡಲ್ ಮೇಕಪ್ ಅಂತ ಎಷ್ಟೊಂದ್ ಜನ ಇವಾಗ ಮೇಕಪ್ ಆರ್ಟಿಸ್ಟ್ಗಳು ಬ್ಯಾಂಗ್ಳೂರಲ್ಲಿ ತುಂಬಾ ಜಾಸ್ತಿ, ಯಾಕಂದ್ರೆ ಈವೆಂಟ್ಸ್, ಮದ್ವೆ ಇದ್ರಲ್ಲೆಲ್ಲ ನಮ್ಗೆ ಬೇಕಲ್ಲ ಪರ್ಫೆಕ್ಷನ್. ಆ ಫೋಟೋಗ್ರಾಫಿಗೆ ಒಂದ್ 5 ಲಕ್ಷ ಇಟ್ಟಿರ್ತೀವಿ. ಮೇಕಪ್ಗೆನೆ ಮೇಕಪ್ ಆರ್ಟಿಸ್ಟ್ ಇಟ್ ಸೆಲ್ಫ್ ವಿ ಆರ್ ಪೇಯಿಂಗ್ 1.5 to 2 lakhs. ಏನಕ್ಕೆ? ಬಿಕಾಸ್ ಅದಕ್ಕೆ ಪ್ರಿಪ್ರೇಷನ್ಸ್, ಅದರದ್ದು ಪ್ರಾಡಕ್ಟ್ಸ್ ಹೇಳ್ತಾರೆ. ಮೇಡಮ್ ನಾವು ಸರ್ಟನ್ ಪ್ರಾಡಕ್ಟ್ಸ್ ನಾವೆಲ್ಲ ಇದನ್ನ ಹೇಳ್ಬಾರ್ದು ಇಲ್ಲಿ ಮೀಡಿಯಲ್ಲಿ, ಬಿಕಾಸ್ ವಿ ಆರ್ ನಾಟ್ ಪ್ರಮೋಟಿಂಗ್ ದೋಸ್ ಪ್ರಾಡಕ್ಟ್ಸ್. ಬಟ್ ಸರ್ಟನ್ ಗ್ರೇಡ್ಸ್ ಮಾರ್ಕೆಟ್ ಅಲ್ಲಿ ಇಟ್ ಇಸ್ ಓಕೆ, ಈ ಪ್ರಾಡಕ್ಟ್ಸ್ ಅಲ್ಲಿ ಇಂತ ಕಂಟೆಂಟ್ಸ್ ಇರುತ್ತೆ ಅನ್ಬಿಟ್ಟು ಮೇಕಪ್ ಆರ್ಟಿಸ್ಟ್ ಹೇಳ್ತಾರೆ. ನಾವ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಮೇಡಮ್, ಅದಕ್ಕೆ ನಮ್ದು ಇಷ್ಟು ಎಕ್ಸ್ಪೆನ್ಸಿವ್ ಇದೆ, ನಾವು ನಿಮ್ಗೆ ಒಬ್ಬರಿಗೆ ಪಫ್ ಯೂಸ್ ಮಾಡ್ತೇವಿ, ಸೊ ದಟ್ ಇಟ್ ಇಸ್ ನಾಟ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಲ್ಲ. ಅವಾಗ ಒಬ್ರಿಗೆ ಒಂಥರ ಇರುತ್ತೆ, ಐ ಮೀನ್ ಸ್ಕಿನ್ ಆ ಆಯಿಲ್ ಗ್ಲ್ಯಾಂಡ್ಸ್ ಇಂದೆಲ್ಲ ಪಫ್ ಗಂಟಿ ಇರುತ್ತೆ, ಅದೇ ಬೇರೆಯವ್ರಿಗೆ ಯೂಸ್ ಮಾಡಿದ್ರೆ ಇದಿರುತ್ತೆ. ಅದಕ್ಕೆ ಇವಾಗ ಸೊಲ್ಯೂಷನ್ಸ್ ಬಂದಿದೆ, ಲೈಕ್ ಬ್ರಷಸ್, ಮೇಕಪ್ ಬ್ರಷಸ್ ಎಲ್ಲ ವಾಶ್ ಮಾಡಕ್ಕೆ ಸರ್ಟನ್ ಪ್ರೋಟೋಕಾಲ್ಸ್ ಆಲ್ರೆಡಿ ಬಂದಿದೆ ಮಾರ್ಕೆಟ್ ಅಲ್ಲಿ. ಇಲ್ಲಾಂದ್ರೆ ಲೈಕ್ ವರ್ಲ್ಡ್ ವೈಡ್ ಮೇಕಪ್ ಲೈಕ್ ಸ್ಕಿನ್ ನೆಗೆಟಿವ್ ಎಫೆಕ್ಟ್ಸ್ ಇದಕ್ಕೆ ಏನಂತಂದ್ರೆ ಪ್ರಾಡಕ್ಟ್ಸ್ ಯಾವಾಗ ನಮ್ಗೆ ನಾಲೆಜ್ ಇರಲ್ಲ ಆ ಟೈಮಲ್ಲಿ ಇದು ಅಡ್ವರ್ಸ್ ಎಫೆಕ್ಟ್ ನಮ್ಗೆ ಹೊಡೆಯುತ್ತೆ, ತುಂಬಾ ರಿಯಾಕ್ಷನ್ಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಅದು ಎಷ್ಟ್ರ ಮಟ್ಟಿಗೆ ಐ ಮೀನ್ ನಾಟ್ ಆಲ್ ಪೀಪಲ್ ಕ್ಯಾನ್ ತಗೊಳಲ್ಲ, ಆ ರಿಸ್ಕ್ ತಗೊಳಕ್ ಹೋಗಲ್ಲ ನಾವು. ಸೊ ಬೇರೆ ಸೆಗ್ಮೆಂಟ್ಸ್ ಅಂತಂದ್ರೆ ಇವಾಗ ಮಿಡ್ ಸೆಗ್ಮೆಂಟ್ಸ್ ಪೀಪಲ್ ಅವ್ರಿಗೆ ನಾಲೆಜ್ ಇರಲ್ಲ. ಸೊ ನಾಲೆಜ್ ಇಲ್ದೇ ಇರೋ ಕಾರಣದಲ್ಲಿ ಈ ಮುಖಾಂತರ ಲೈಕ್ ಈಗ ನ್ಯೂಸ್ ಮುಖಾಂತರ ಆಗಿರ್ಲಿ ಅಥವಾ ಒಂದು ಬೇರೆ ಬೇರೆ ಈಗ ಡಾಕ್ಟರ್ಸ್ ಗಳೂನು ಕೆಲವೊಂದು ಪ್ಯಾನಲ್ ಅಲ್ಲಿ ಹೇಳ್ತಿರ್ತಾರೆ, ಓಕೆ ಈ ಒಂದ್ ಕಂಟೆಂಟ್ ಇದಿದೆ. ಸೊ ಆ ಕಂಟೆಂಟ್ ಇಂಗ್ರೀಡಿಯೆಂಟ್ಸ್ ನ ಓದ್ಬೇಕು. ಏನೇ ಒಂದ್ ಪ್ರಾಡಕ್ಟ್, ಈಗ ಟೂತ್ ಪೇಸ್ಟ್ ತಗೊಂಡ್ರು ನಾವು ಓದ್ಬೇಕಲ್ಲಿ ಏನಿರುತ್ತೆ ಅಂತ. ಸೊ ಅದೇ ರೀತಿ ಒಂದ್ ನೇಲ್ ಪಾಲಿಶ್, ಇವಾಗ ನೇಲ್ ಪಾಲಿಶ್ ಅಲ್ಲೂ ಕ್ಯಾಲ್ಸಿಯಂ ಕಂಟೆಂಟ್ ಅಂತ ಬಂದಿದೆ ಗೊತ್ತಾ. ಲೈಕ್ ದೇ ಆರ್ ಸಮ್ ಬ್ರ್ಯಾಂಡ್ಸ್ ವಿಚ್ ಆರ್ ಆಲ್ರೆಡಿ ಪ್ರಮೋಟಿಂಗ್ ಇಟ್ ದಟ್ ವಿ ಆರ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ಸ್ ಸೊ ದಟ್ ಯುವರ್ ನೇಲ್ಸ್ ಆರ್ ನಾಟ್ ಗೆಟಿಂಗ್ ಯೆಲ್ಲೋಯಿಶ್, ಅಥವಾ ಈ ತರ ಸ್ಕಿನ್ ಮೇಲೆ ಪಿಂಪಲ್ಸ್ ಗಳು ಇದಾಗಲ್ಲ. ಆಮೇಲೆ ಮಸ್ಕಾರ ಯೂಸ್ ಮಾಡ್ತೀವಿ, ಹೇರ್ ಇಲ್ಲಿ ಐ ಲ್ಯಾಶಸ್ ಹಾಕೊಂಡ್ರು ಅದು ಹೇರ್ ಫಾಲ್ ಆಗುತ್ತೆ. ಲೈಕ್ ಬೇರೆ ಒಂದು ಲೋಕಲ್ ಪ್ರಾಡಕ್ಟ್ಸ್ ಗಳು ತೀರಾ ಅಂದ್ರೆ ವಿತೌಟ್ ಸರ್ಟಿಫೈಡ್ ಔಟ್ಸೈಡ್ ಮಾರ್ಕೆಟ್ ಬಿಟ್ಟಿರ್ತಾರೆ. ಸೊ ಲಾಟ್ ಮೆನಿ ದಿಸ್ ಚಾಲೆಂಜಸ್. ಒಂದ್ ಸ್ವಲ್ಪ ಎಜುಕೇಟ್ ಆಗಿರ್ಬೇಕು ನಾವು. ಎಜುಕೇಟ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗಾರು ತಿಳ್ಕೊಂಡಾರು ನಾವು ಇದನ್ನ ಮಾಡ್ಬೇಕಾಗತ್ತೆ. ಎಸ್ ಅಂಜನಪ್ಪ ಸರ್, ಈಗ ಪ್ರಮುಖವಾಗಿ ಅತಿ ಆದರೆ ಯಾವಾಗಲೂ ಕೂಡ ಅದು ಡೇಂಜರಸ್ ಸರ್. ಈಗ ಕೆಲವೊಬ್ಬ ತಮ್ಮ ನೆಚ್ಚಿನ ನಾಯಕನ ಆತನ ಟ್ಯಾಟೋ ನೋಡಿ ಆಗಿರ್ಬೋದು, ಅಥವಾ ಆತನ ವ್ಯಕ್ತಿತ್ವವನ್ನೇ ತನ್ನ ಮೇಲೆ ಇಳಿಸಿಕೊಳ್ಳುವಂಥ ಟ್ಯಾಟೋ ಮಾಡಿಸ್ಕೊಳ್ಳುವಂಥ ಕೆಲಸ ಆಗ್ತದೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಡೇಂಜರ್ ಆಗುತ್ತೆ, ಮುಂದೆ ಯಾವ ರೀತಿಯಾಗಿ ಆರೋಗ್ಯವಾಗಿ ಸಮಸ್ಯೆ ಎದುರಾಗುತ್ತೆ ಅಂತೇಳಿ. ಸೊ ಎಷ್ಟು ಬೇಕು ಅಷ್ಟು ಇದ್ರೆ ಒಳ್ಳೇದಲ್ವ? ಅಲ್ಲ, ಅದು ಡೆಫಿನೆಟ್ಲಿ ಯಾವಾಗಲೂ ಕೂಡ ಇತಿಮಿತಿಯಲ್ಲಿದ್ದರೆ ಏನೂ ಆಗೋದಿಲ್ಲ. ಬಟ್ ಏನಾಗುತ್ತೆ, ಈ ಸೆಲೆಬ್ರಿಟೀಸ್ನ ಕಾಪಿ ಮಾಡೋಕ್ಕೆ ಹೋಗ್ತಾರೆ ಭಾಳ ಜನ, ನಾನು ಹಂಗಿರಬೇಕು ಅಂತ. ಇದು ಆಗೋದೇ ಹೆಂಗೆ, ಇವತ್ತು ಬರೀ ಸೆಲೆಬ್ರಿಟಿಗಳಲ್ಲ, ಫ್ಯಾಷನ್ ವರ್ಲ್ಡ್ ಹೆಂಗಿದೆ ಅಂದರೆ ನೀವು ಯಾವುದೇ ಕಾಲೇಜ್ ಡೇಗೆ ಹೋಗಿ, ಐ ಆಮ್ ಎ ಪ್ರೊಫೆಸರ್ ಇನ್ ಎ ಮೆಡಿಕಲ್ ಕಾಲೇಜ್, ಎವ್ರಿ ಕಾಲೇಜ್ ಡೇ ಅವರ ಆ್ಯಟಿಟ್ಯೂಡು, ಅವ್ರ ಔಟ್ಲುಕ್, ಅವ್ರ ಇದು ನೋಡಬೇಕು ನೀವು. ನ್ಯಾಚುರಲ್ ಒಬ್ರಿಗಿನ ಒಬ್ಬರು ಮಿಂಚಾಕ್ ನೋಡ್ತಾರೆ. ಸೊ ಹಂಗಾಗಿ ಇದು ಜಾಸ್ತಿ ಆಗುತ್ತೆ. ಬಟ್ ಒಂದಂತೂ ಡೆಫಿನೆಟ್, ಸೊ ಯು ಶುಡ್ ಹ್ಯಾವ್ ಎ ಹೆಲ್ತಿ ಸ್ಕಿನ್. ಅದನ್ನು ಇದು ಏನೇನೋ ಹಾಕೋದ್ರಿಂದ ಒಂಥರ ಯು ಆರ್ ಇನ್ಸಲ್ಟಿಂಗ್ ದ ಸ್ಕಿನ್. ಅದು ದಟ್ ಈಸ್ ವಾಟ್ ಇನ್ಫ್ಯಾಕ್ಟ್ ಕೆಲವು ಪ್ರಾಡಕ್ಟು ನಮ್ಮ ಮೆನಿ ಡರ್ಮಟಾಲಜಿಸ್ಟ್ ದೇ ಡೋಂಟ್ ಪ್ರಿಸ್ಕ್ರೈಬ್. ನೋಡಿ, ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನಾಗಿ ಈ ವ್ಯಾವ್ ಮಾರ್ಕೆಟೆಡ್ ಪ್ರಾಡಕ್ಟ್ಸು ಡೈರೆಕ್ಟಾಗಿ ಪ್ರಿಸ್ಕ್ರಿಪ್ಷನ್ ಆಗೋದಿಲ್ಲ. ನೀವು ನೋಡಿ, ಇನ್ಕ್ಲೂಡಿಂಗ್ ದ ಮೋಸ್ಟ್ ಪಾಪ್ಯುಲರ್ ಫೇರ್ ಆ್ಯಂಡ್ ಲವ್ಲಿ, ನಾನು ಯಾವ ಡಾಕ್ಟ್ರು ಬರೆದಿರೋದೇ ನೋಡಿಲ್ಲ ಡರ್ಮಟಾಲಜಿಸ್ಟು.
ಐ ಆಮ್ ಎ ಪ್ರೊಫೆಸರ್ ದೇರ್. ಅಲ್ಲಿಗೂ ತಮಾಷೆಗೆ ಹೇಳ್ತಿರ್ತಾರೆ ಅವ್ರು, ಇಫ್ ಯು ಅಪ್ಲೈ ಫೇರ್ ಆ್ಯಂಡ್ ಲವ್ಲಿ ವಿಲ್ ಬಿಕಮ್ ಬ್ಲಾಕ್ ಆ್ಯಂಡ್ ಅಗ್ಲಿ ಇನ್ 5 years ಅಂತಾರೆ. ಇಂಥವೆಲ್ಲ ಸ್ಟೇಟ್ಮೆಂಟ್ ಇದೆ. ಆಡ್ಗಳು ಬರ್ತಾನೆ ಇದೆ ಹೌದು. ವರ್ಷಗಳಿಂದನೂ. ಹೌದು ನೋಡಿ, ಲೈಕ್ ಬರ್ತಾ ಇದೆ ಒಬ್ರು ಏನು ಬೆಳ್ಳಗಾಗ್ತಿಲ್ಲ. ಅಂದ್ರೆ ಈಗ ಜನ ಹೆಂಗಂತಂದ್ರೆ ಇನ್ಸ್ಟಾಗ್ರಾಮ್ ಫನಿ ರೀಲ್ಸ್ ಅಲ್ಲಿ ನೋಡ್ಬೇಕು, ಹಸು ಕರಿ ಹಸು ಹಾಕ್ಬಿಟ್ಟು ಬೆಟ್ಟಿ ಹಸು ಅಂತ ತೋರಿಸ್ತಾರೆ. ಇನ್ನೊಂದು ನಾನು ಹೇಳ್ಬೇಕು ಅಂತಂದ್ರೆ, ಈಗ ವಿ ಕ್ಯಾನ್ ಸಿ ಸೋಷಿಯಲ್ ಮೀಡಿಯಾಲಿ ಇನ್ಫ್ಲುಯೆನ್ಸರ್ ಜಾಸ್ತಿ ಆಗ್ತಾ ಇದಾರೆ. ಹೌದು. ಈ ಇನ್ಫ್ಲುಯೆನ್ಸರ್ ಮುಖಾಂತರನು ಏನಾಗ್ತಾ ಇದೆ, ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಅಂತಲ್ಲ, ಇವ್ರ ಒಂಥರ ಲೈಮ್ ಲೈಟ್ ಡ್ರಾ ಮಾಡ್ತಾ ಇದಾರೆ ಇನ್ಫ್ಲುಯೆನ್ಸರ್ಸ್. ಇಲ್ಲಿಂದನೂ ಏನಾಗ್ತಿದೆ, ರಾಂಗ್ ಇನ್ಫಾರ್ಮೇಶನ್ ತಲುಪ್ತಿದೆ ಜನಗಳಿಗೆ. ಈಗ ನಾವು ಎಷ್ಟೊಂದು ನೋಡ್ಬೋದು, ಈಗ ಸ್ಯಾಂಪಲ್ ಪ್ರಾಡಕ್ಟ್ಸ್ ಗಳು ಬರುತ್ತೆ. ಆಸ್ ಎ ಇನ್ಫ್ಲುಯೆನ್ಸರ್ ನನಗೂ ಸ್ಯಾಂಪಲ್ ಪ್ರಾಡಕ್ಟ್ಸ್ ಗಳು ಬರುತ್ತೆ, ಬಟ್ ಆ ಪ್ರಾಡಕ್ಟ್ ನಾವು ಇನ್ಫ್ಲುಯೆನ್ಸ್ ಮಾಡ್ಬೇಕು ಪಬ್ಲಿಕ್ ಪೀಪಲ್ಗೆ ಅಂತಾನು ನಾವು ನೋಡ್ಕೋಬೇಕಾಗತ್ತೆ. ಇದ್ರಲ್ಲೂ ಲೈಕ್ ದೇರ್ ಇಸ್ ಸಮ್ ಕ್ರೂಡಲ್ ಫ್ರೀ ಅಂತೆಲ್ಲ ಇದನ್ನ ಹಾಕ್ಬಿಟ್ಟು ಹೇಳಿರ್ತಾರೆ ನಮ್ಗೆ ಆ ಪ್ರಾಡಕ್ಟ್ಸ್ ರಿಸೀವ್ ಮಾಡ್ಬೇಕಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇದು ಇಲ್ಲೂ ಎಜುಕೇಟ್ ಆಗಿರ್ಬೇಕು ನಾವು. ಅಂದ್ರೆ ಯಾವ ಕೆಮಿಕಲ್ಸ್, ಅಂದ್ರೆ ಅದಕ್ಕೆ ಏನೇನ್ ಕಂಟೆಂಟ್ ಇದೆ ಫಸ್ಟ್ ಸ್ಯಾಂಪಲ್ ಟೆಸ್ಟ್ ಮಾಡ್ಬೇಕು ಬಿಫೋರ್ ಯೂಸಿಂಗ್. ಯಾಕಂದ್ರೆ ದಿಸ್ ಇಸ್ ಒನ್ ಮೋರ್ ಮೆಥಡ್ ಇನ್ ರೈಟ್ ದಿಸ್ 2025 ಅಲ್ಲಿ. ತುಂಬಾ ಇನ್ಫ್ಲುಯೆನ್ಸರ್ಸ್ ಅವ್ರಿಗೇನೋ ಲೈಕ್ಸ್ ಬರ್ಬೇಕು, ಇದು ಬರ್ಬೇಕು, ಏನೋ ಒಂದ್ ಪ್ರಾಡಕ್ಟ್ ಇದ್ ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಕೆಲವೊಬ್ರಿಗೆ ಅಡ್ವರ್ಸ್ ಅಲರ್ಜೀಸ್ ಆಗ್ತಾ ಇದೆ. ಪ್ರಮೋಟ್ ಮಾಡೋದು ಡಾಕ್ಟ್ರೆ ವಿಚಿತ್ರ ಇರುತ್ತೆ. ಪ್ರಮೋಟ್ ಡೆಫಿನೆಟ್ಲಿ ಅನ್ಫಾರ್ಚುನೇಟ್ಲಿ ಫಸ್ಟ್ ಫಾರ್ಮೇಶನ್ ಆಗ್ಬಿಡುತ್ತೆ, ಆಮೇಲೆ ಆವಾಗ ಹೋಗ್ತಾರೆ ಅಲರ್ಜಿಕ್ ರ್ಯಾಷಸ್ಸು, ಪ್ಯಾಪ್ಯೂಲ್ಸು, ಏನೇನೆಲ್ಲ ಆಗುತ್ತೆ ಸರ್ ಸ್ಕಿನ್ ಮೇಲೆ. ಬಟ್ ಅನ್ಫಾರ್ಚುನೇಟ್ಲಿ ದೇ ಡೋಂಟ್ ನೆವರ್ ಟೇಕ್. ಆಮೇಲೆ ನೀವು ಕಂಟೆಂಟ್ಸ್ ಹೇಳ್ತಾ ಇದ್ರು ಮೇಡಮ್ ನೋಡಬೇಕು ಅಂತ, ಅರ್ಥನೇ ಆಗಲ್ಲ ನನಗೆ, ಡಾಕ್ಟ್ರಿಗೆ ಅರ್ಥ ಆಗಲ್ಲ. ಇದನ್ನ ನೀವು ಒಂದ್ ಪ್ರಾಡಕ್ಟ್ ತಗೊಂಡು ಹಿಂದೆ ಕಡೆ ಹಾಕಿರ್ತಾರಲ್ಲ, ಗೂಗಲ್ ಅಲ್ಲಿ ನಾವು ಕಂಟೆಂಟ್ ನೋಡ್ಬಿಟ್ರೆ ಇದು ಹಾರ್ಮ್ಲೆಸ್ ಅನ್ನೋದಾಗ ಗೊತ್ತಾಗುತ್ತೆ ಸರ್. ಇವಾಗ ಈ ಎಕ್ಸಾಂಪಲ್ ನಾವು ನಿಸಿನಮೈಡ್, ಕೋಜಿಕ್ ಆಸಿಡ್, ದೇ ಆರ್ ಸಮ್ ಕಂಟೆಂಟ್ಸ್ ವಿಚ್ ಫ್ರಮ್ ದ ಡರ್ಮಟಾಲಜಿಸ್ಟ್. ಈ ಕಂಟೆಂಟ್ ನಿಮ್ಗೆ ನಾವು ಹೋದಾಗ ಈ ಕಂಟೆಂಟ್ ನಿಮ್ಗೆ ಈ ರೀತಿ ಬೆನಿಫಿಟ್ ಆಗುತ್ತೆ, ಈ ರೀತಿ ನಿಮ್ಗೆ ಪಿಂಪಲ್ಸ್ ಇರಲ್ಲ. ಈಗ ನಾವು ಶೂಟ್ಗೆ ಹೋಗ್ಬೇಕು, ಸ್ಟುಡಿಯೋ ಅಲ್ಲಿ ನಾವು ಪ್ರೆಸೆಂಟ್ ಆಗ್ಬೇಕು, ನಮ್ಗೆ ಪಿಂಪಲ್ ಬಂತು, ಎಕ್ಸಾಂಪಲ್ ವಿ ಗೋ ಥ್ರೂ ಹಾರ್ಮೋನಲ್ ಚೇಂಜಸ್, ಹೌದಾ, ಪಿಂಪಲ್ ಬರುತ್ತೆ. ಆವಾಗ ನಮ್ಗೆ ಆ ಪಿಂಪಲ್ ನಮ್ಗೆ ಚೆನ್ನಾಗ್ ಅನ್ಸಲ್ಲ. ಆ ಮೂಮೆಂಟ್ ಅಲ್ಲಿ ಡರ್ಮಟಾಲಜಿಸ್ಟ್ ನಮ್ಗೆ ಕೆಲವೊಂದು ಕ್ಲಿನಿಕಲ್ ಟ್ರೀಟ್ಮೆಂಟ್ ಆಗೋಂತ ಒಂದು ಲೈಕ್ ಕೊಟ್ಟಿರ್ತಾರೆ, ಆಯಿಂಟ್ಮೆಂಟ್ಸ್ ಗಳು ಕೊಟ್ಟಿರ್ತಾರೆ, ವೇರ್ ಇಟ್ ಆಕ್ಟ್ on that pimple and within like 1 or 2 days ಅದು ರೆಡ್ನೆಸ್ ಇರಲ್ಲ. ಸೊ ಅದು ನಾವು ಡರ್ಮಟಾಲಜಿಸ್ಟ್ ಇಂದಾನೆ ನಾವು ಅದನ್ನ ಓಕೆ ಆ ನಾಲೆಜ್ ಬಂದಿರುತ್ತೆ ನಮ್ಗೆ, ಓಕೆ ಇದನ್ನ ಹಾಕಿದಕ್ಕೆ ನೋಡು ಇದು ಆಗಿಲ್ಲ ಅಂತ. ಸೊ ದೀಸ್ ಆರ್ ದ ಕಂಟೆಂಟ್ಸ್ ವೇರ್ ಹ್ಯಾಸ್ ದ ಪರ್ಸನಲ್ ಆಲ್ಸೋ ಫೀಲ್ ಸೇಫ್. ಇಲ್ಲೇನೋ ಬೇರೆ ರೀತಿ ಆಕ್ಷನ್, ಬಿಕಾಸ್ ಡರ್ಮಟಾಲಜಿಸ್ಟ್ ಹತ್ರನೇ ಹೋಗಿ ಆ ಕಂಟೆಂಟ್ ನಾವು ಇದನ್ನ ಮಾಡಿರ್ತೀವಿ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಲೋಕಲಿ ಇದನ್ನ ಬಂದಾಗ ಕೆಲವೊಂದು ಕಾಸ್ಮೆಟಿಕ್ ಬ್ರಾಂಡ್ಸ್ ಅಲ್ಲಿ ಡೆಫಿನೆಟ್ಲಿ ನಾವು ಸೋಷಿಯಲ್ ಮೀಡಿಯಾನು ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಅನ್ಡೌಟೆಡ್. ಹೌದು. ಅಂದರೆ ಹೇಗೆ ಅಂದರೆ ಈ ಟ್ಯಾಟೂದಿಂದ ಬಚಾವಾಗೋದು ಹೇಗೆ ಅಂತೇಳಿ, ಅಂದರೆ ಎಷ್ಟರ ಮಟ್ಟಿಗೆ ನಾವು ಸೇಫ್ ಆಗಿರಬೇಕು ಅಂತ? ಇಲ್ಲ, ಡೆಫಿನೆಟ್ಲಿ ಅವಾಯ್ಡ್ ಇಟ್ ಅಂತ, ದರ್ ಇಸ್ ನೋ ಡೌಟ್ ಇನ್ ಇಟ್. ಯಾಕಂದರೆ ಎನಿ ಕೆಮಿಕಲ್ ನಮಗೆ ಗೊತ್ತಿಲ್ಲ, ಇಂಕ್ ಯೂಸ್ ಮಾಡೋದು ಇದ್ರದ್ದು, ಅದರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ವೈ ಡು ಯು ವಾಂಟ್. ಅದರೊಳಗೆ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕು, ಶಾಲಾ ಮಕ್ಕಳಿಗೆ SSLC ಆ ಏಜ್ನಲ್ಲಿ. ಆ್ಯಂಡ್ ದೇ ಮಸ್ಟ್ ಇನ್ವಾಲ್ವ್ ಕ್ವಾಲಿಫೈಡ್ ಡಾಕ್ಟರ್ಸ್. ಸೊ ಯಾವತ್ತೂ ಕೂಡ ಎಜುಕೇಷನ್ ಥ್ರೂ ಎ ಡರ್ಮಟಾಲಜಿ, ಯಾಕಂದರೆ ಅವ್ರಿಗೆ ಅನಾಟಮಿ ಗೊತ್ತಿರುತ್ತೆ, ಫಿಸಿಯಾಲಜಿ ಗೊತ್ತಿರುತ್ತೆ, ಇವೆಲ್ಲವೂ ಗೊತ್ತಿರೋದ್ರಿಂದ ಎಜುಕೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಇದರಿಂದ ಡೇಂಜರ್ ಆಗುತ್ತೆ. ನೀನು ಏನು ಬ್ಯೂಟಿಫುಲ್ಲಾಗಿ ಕಾಣ್ತೀಯ ಅನ್ನೋದ್ರ ಬದಲು ಲೇಟರ್ ಈ ಸೈಡ್ ಎಫೆಕ್ಟ್ ಆಗುತ್ತೆ. ನೋಡಿ, ಎಷ್ಟೋ ಹೆಣ್ಮಕ್ಳಿಗೆ ಕಣ್ಣಿನ ಕೆಳಗಡೆ ಕಪ್ಪಗಾಗಿರುತ್ತೆ, ರೆಪ್ಪೆ ಕೆಳಗಡೆ. ಅವ್ರಿಗೆ ಆಶ್ಚರ್ಯ ಯಾಕೆ ನನಗೆ ಹಿಂಗಾಯ್ತು ಅಂತ. ಮೋಸ್ಟ್ ಆಫ್ ದಿ ಕೆಮಿಕಲ್ಸಿಂದನೇ ಅವೆಲ್ಲ ಆಗೋದು. ಅದರಿಂದ ದಯವಿಟ್ಟು ಸಿನ್ಸಿಯರ್ಲಿ ಕಪ್ಪಗಾಗುತ್ತೆ ಅಲ್ಲ, ಮೋಸ್ಟ್ ಆಫ್ ದಿ ಅಪ್ಲಿಕೆಂಟ್ಸ್, ಎಕ್ಸ್ಟರ್ನಲ್ ಅಪ್ಲಿಕೆಂಟ್ಸಿಂದ ಹಂಗೆ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಾವು ಡಾಕ್ಟ್ರುಗಳು ಮಾತಾಡೋದಕ್ಕೂ ಬೇರೆಯವ್ರು ಮಾತಾಡೋದಕ್ಕೂ ಅವ್ರದ್ದೇ ಆದ ಭಾಷೆಯಲ್ಲಿ ಮಾತಾಡ್ತಾರೆ. ಎಕ್ಸೆಸ್ ಆಫ್ ಹೀಟ್ ಆಯಿತು ಡಾಕ್ಟ್ರೆ, ಅದಕ್ಕೆ ಹಿಂಗಾಯಿತು, ಎಕ್ಸೆಸ್ ಆಫ್ ಕೋಲ್ಡ್, ಸಮ್ ಆಫ್ ದೀಸ್ ಟರ್ಮಿನಾಲಜೀಸ್ ನಮ್ಮಲ್ಲಿ ಇರೋದೇ ಇಲ್ಲ. ಅದರಿಂದ ದಯವಿಟ್ಟು ಎಲ್ಲೋ ಒಂದು ಕಡೆ ದೇ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಇದು ಫಿಲಮ್ ಫೀಲ್ಡಿಂದ. ಸೊ ನಾನು ಭಾಳ ಸಾರಿ ಹೇಳ್ತೀನಿ, ಜಿಮ್ಗೆ ಹೋಗಲಿ, ಜಿಮ್ ಟ್ರೈನರ್ ಆಗಲಿ, ಫಿಲಮ್ನಲ್ಲಿ ಇವು ಮಾಡೋರಾಗಲಿ, ಟೇಕ್ ದ ಒಪಿನಿಯನ್ ಆಫ್ ಎ ಕ್ವಾಲಿಫೈಡ್ ಡಾಕ್ಟರ್ ಆ್ಯಂಡ್ ಗೋ ಹೆಡ್ ಅಂತ ಹೇಳ್ತೀನಿ. ಕರೆಕ್ಟ್ ಸರ್. ಐ ಮೀನ್ ದಿಸ್ ಇಸ್ ವೆರಿ ಕರೆಕ್ಟ್, ಬಿಕಾಸ್ ಇವನ್ ಒಂದ್ ಪ್ರಾಡಕ್ಟ್ ಇದನ್ನ ಮಾಡ್ಬೇಕಂದ್ರೂ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಟು ಟೇಕ್. ಯಾಕಂದ್ರೆ ನೀವ್ ಹೇಳದ ಸ್ಕಿನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಎಲಿಮೆಂಟ್ ಇನ್ ಅವರ್ ಬಾಡಿ. ಸೊ ಎನಿಥಿಂಗ್
ಈಗ ಎಷ್ಟೊಂದು ಲೈಕ್ ಮೇಜರ್ಲಿ ಈ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಸುಮಾರು ಅಂದ್ರೆ ನಾನ್ ನೋಡ್ತಾ ಇದೀನಿ, ಅಲರ್ಜಿ ಆಗ್ಬಿಡುತ್ತೆ, ಆಮೇಲೆ ಅದನ್ನ ರಿವ್ಯೂಸ್ ಅಲ್ಲಿ ಹಾಕಿರ್ತಾರೆ, ಅಷ್ಟೊತ್ತಿಗೆ ಅದು ಹಾಳೆ ಆಗೋಗಿರುತ್ತಲ್ಲ, ಕಳೆನೆ ಉಳ್ಕೊಂಡ್ಬಿಟ್ಟಿರುತ್ತೆ ಆಕ್ಚುಲಿ ಫೇಸ್ ಅಲ್ಲಿ. ವೆರಿ ಸೆನ್ಸಿಟಿವ್ ಥಿಂಗ್ಸ್. ಸೊ ಇಟ್ಸ್ ಬೆಟರ್ ಟು ಕನ್ಸಲ್ಟ್ ವೆರಿ ಗುಡ್ ಡಾಕ್ಟರ್ ಹೂ ಇಸ್ ಸ್ಪೆಷಲೈಸ್ ಆನ್ ದಿಸ್ ಥಿಂಗ್, ಸೊ ದಟ್ ಅವ್ರು ನಮ್ಗೆ ರೆಕಮೆಂಡ್ ಮಾಡ್ತಾರೆ, ಇಂತಿಂತ ನೀವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ಅದ್ರಲ್ಲೂ ನಾವು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೋ ಥ್ರೂ ದಿಸ್ ಕ್ಯಾನ್ಸರ್. ಮತ್ತೆ ಈ ಇನ್ಸ್ಟೆಂಟ್ ಮೆಹಂದಿಗಳು, 1 hour ಮೆಹಂದಿಗಳು, ಈಗ ಅದು ಸ್ಟಿಕ್ಕರ್ಸ್ ಬೇರೆ ಬರ್ತಾ ಇದೆ. ಎಷ್ಟೊಂದು ನಮ್ಗೆ ಇನ್ಸ್ಟೆಂಟ್ ಈ ಶಾರ್ಟ್ ಕಟ್ ಅಂತ ಯಾವಾಗ ಎಲ್ಲೇ ಹೋದ್ರು ಇಟ್ ಇಸ್ ವೆರಿ ಹಾರ್ಮ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದಿಸ್ ಮೆಹಂದಿ ಅಂಡ್ ಟ್ಯಾಟೂ ಅಲ್ಲೂ ಅಷ್ಟೇ, ಈಗ ಏನನ್ನೋ ಇದನ್ ಮಾಡಕ್ಕೆ ಹೋಗಿರ್ತಾರೆ, ಕರೆಕ್ಟ್ ಅಲ್ಲಿ ಕ್ವಾಲಿಫೈಡ್ ಅಂದ್ರೆ ಬಳಸುವಂತ ಇಂಕ್ ಕಳಪೆದಿಂದ ಕೂಡಿದೆ ಅಂತ. ಹೌದು ಹೌದು. ಪದ್ಮಾಕ್ಷಿ ಮೇಡಮ್ ಅವರೀಗ ಈ ಮಧ್ಯಮ ವರ್ಗದ ಜನರನ್ನ ಸೆಳೆಯೋದಕ್ಕೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಕೆಮಿಕಲ್ ಅನ್ನ ಬಳಸಿ ಹಿಂಗ್ ಮಾಡ್ತಿರೋದಂತ ಅನ್ಸುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಟ್ಯಾಟೋ ಓಕೆನಾ ಹೇಗೆ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಏನು ಎಫೆಕ್ಟ್ ಆಗೋದಿಲ್ವಾ? ಯಾರು ಬೇಕಾದ್ರೂ ಟ್ಯಾಟೋ ಹಾಕ್ಸ್ಬಹುದು ಹೇಗೆ ಅಂತ? ಸರ್, ಇದು ಮಧ್ಯಮ ವರ್ಗ ಅಂತಾನೆ ಅಲ್ಲ, ಅವರಿಗೆ ಅವರ ಒಂದು ಲಾಭ ಇಟ್ಕೊಂಡೇ ಅವ್ರು ನೋಡೋದು. ಯಾವ್ದೋ ಒಂದು ವಸ್ತು ಹಾಕಿ ಸ್ವಲ್ಪ ಏನೋ ಒಂದು ಸುಮಾರಾಗಿರೋ ಗುಣಮಟ್ಟದ ಒಂದು ವಸ್ತು ಹಾಕಿದ್ಮೇಲೆ ನಾನು ಇದರಿಂದ ತುಂಬಾ ಎಷ್ಟು ಲಾಭ ಮಾಡ್ತೀನಿ ಅಂತಾನೆ ಎಲ್ಲರೂ ನೋಡೋದು. ಯಾರು ಅವ್ರ ಸ್ಕಿನ್ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ, ನೋಬಡಿ ಇಸ್ ಇಂಟ್ರೆಸ್ಟೆಡ್, ನೋಬಡಿ ಇಸ್ ಕನ್ಸರ್ನ್ಡ್. ನನಗೆ ಟ್ಯಾಟೂ ಹಾಕ್ಸ್ಕೊಳಕ್ಕೋ ಮುಂಚೆ ನನ್ ಟ್ಯಾಟೂ ಆಗ್ಲಿ, ಯಾವುದೇ ತರದ ಮೇಕಪ್ ಗಳಾಗ್ಲಿ, ಯಾವುದೇ ತರವಾದ ಕೆಮಿಕಲ್ ಇಂಜೆಕ್ಷನ್ ಇನ್ ಟು ದ ಬಾಡಿ, ನಂದೇ ತಾನೇ ಕೈ, ನಂದೇ ತಾನೇ ಬಾಯಿ, ನನ್ಗೆ ಬುದ್ಧಿ ಇರುತ್ತಲ್ಲ. ಈಗ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅದೇನೋ ಈಗೊಂದು ಹೊಸ ಟ್ರೆಂಡಿಂಗ್ ಬಂದ್ಬಿಟ್ಟಿದೆ, ವಿಟಮಿನ್ ಸಿ ಹಚ್ಕೊಂಡ್ಬಿಡಿ ಚೆನ್ನಾಗಾಗ್ಬಿಡ್ತೀರಾ, ಇನ್ನೇನೋ ಆಸಿಡ್ ಗಳೆಲ್ಲ ಹೆಸರುಗಳೆಲ್ಲ ಹೇಳ್ತಾರೆ. ನಾವು ವಿಟಮಿನ್ ಸಿ ಹೊಟ್ಟೆಗೆ ತಿನ್ರಿ, ಸೌತೆಕಾಯಿ ತಿನ್ರಿ ಚೆನ್ನಾಗಾಗ್ತೀರಾ, ಅದನ್ನೇ ಮುಖಕ್ಕೆ ಹಚ್ಕೊಳ್ಳಿ. ಇದು ಯಾರ್ಗಾರ ಹೇಳಿದ್ರೆ ನಿಮ್ಗೇನ್ರಿ ಗೊತ್ತು ಅಂತ ನಾನು ಜನನ ಕೇಳ್ತೀನಿ, ನಿಮ್ ಅಜ್ಜಿನೂ ಇದೇ ವಿಟಮಿನ್ ಸಿ ಹಚ್ಕೊಂಡಿದ್ರ ಇಲ್ವಲ್ಲ? ಅವ್ರ ಸ್ಕಿನ್ ಪ್ರಾಬಬ್ಲಿ ಲುಕ್ ಅಟ್ ಯುವರ್ ಪೇರೆಂಟ್ಸ್, ಅವ್ರು ನಿಮ್ಮ ಓಲ್ಡರ್ ಜನರೇಷನ್ಸ್ ನೋಡಿ, ಅವ್ರ ಸ್ಕಿನ್ ಇನ್ನೂ ಚೆನ್ನಾಗೇ ಇರುತ್ತೆ. ಈ ಎಲ್ಲ ಹೊಸ ತರವಾದಂತ ಸಮಸ್ಯೆಗಳು ಬರ್ತಾ ಇರೋದು ಯಾಕೆ ಅಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಬೇಕಾದ್ರೆ. ಈ ಸರ್ ಹೇಳಿದ್ರು ಕಣ್ ಕೆಳಗಡೆ ಕಪ್ಪು ಕೆಮಿಕಲ್ ಇಂಜೆಕ್ಷನ್ ಇಂದ, ಚೆನ್ನಾಗಿ ಮಲ್ಕೊಳ್ದೆ ಹೋದ್ರು ಅದೇ ತರದ ಕಣ್ ಕೆಳಗಡೆ ಕಪ್ಪು ಆಗತ್ತೆ, ಆರಾಮಾಗಿ ಮಲ್ಕೊಳ್ಳಿ. ಇಲ್ಲ, ಅದು ಮಾಡಕ್ ಆಗಲ್ಲ. ಎಲ್ಲವೂ ಕೆಮಿಕಲ್ ಮಯ. ಯೂಸೇ ಮಾಡ್ಬೇಡಿ ಅಂತ ಹೇಳಿದ್ರೆ ವಾಪಸ್ ಅವ್ರು ತಿರುಗಿಸಿ ನಮ್ಗೆ ಕೇಳೋ ಪ್ರಶ್ನೆಗಳು ಹೆಂಗೆ ಅಂದ್ರೆ, ನೀವ್ ಮಾಡಲ್ವಾ, ನೀವ್ಯಾಕೆ ನಮ್ಗೆ ಹೇಳ್ಬೇಕು, ಗೊತ್ತಿಲ್ವಾ, ನಾವ್ ನೋಡ್ಕೊಂತೀವಿ, ಏನಾದ್ರು ಸಮಸ್ಯೆ ಆದ್ರೆ ನೋಡ್ಕೊಂತೀವಿ. ಸಮಸ್ಯೆ ಆದಾಗ ನೋಡ್ಕೋತೀವಿ ಅಂತಾನೆ ಎಲ್ಲರ ಒಂದು ರೆಸ್ಪಾನ್ಸ್ ಇರುತ್ತೆ. ಈ ಸಮಸ್ಯೆನೇ ಆಗಿಲ್ಲ, ನನ್ನ ಫ್ರೆಂಡ್ ಟ್ಯಾಟೂ ಹಾಕ್ಸ್ಕೊಂಡು, ಅವಳು ಇಷ್ಟವಾದ ಹೀರೋದು ಟ್ಯಾಟೂ ಹಾಕ್ಸ್ಕೊಂಡು ಏನೂ ಆಗ್ಲಿಲ್ಲ, ನಾನು ಹಾಕ್ಸ್ಕೋಬೇಕು, ನನಗೂ ಆಗಲ್ಲ. ನಿಮ್ಮಲ್ಲಿರೋ ಅಲರ್ಜಿ ಏನಿರುತ್ತೆ ಗೊತ್ತಿರಲ್ಲ ಮನುಷ್ಯನ್ಗೆ, ಯಾವ ತರದ ಒಂದು ಕೆಮಿಕಲ್ಸ್ಗೆ ನಾವು ಅಲರ್ಜಿಕ್ ಆಗಿರ್ತೀವಿ ಅನ್ನೋದು ನಮಗ್ ಗೊತ್ತಿರಲ್ಲ. ಆಮೇಲೆ ಪ್ರೈಮರಿ ರಿಯಾಕ್ಷನ್ಸ್ ಅಂತ ಇರುತ್ತೆ, ದಿನೇ ಹೋಗ್ತಾ. ಸರ್ ಹೇಳಿದ್ರು ಕೀಲಾಯ್ಡ್ಸ್ಗಳು ಎಷ್ಟು ನೋವು ಹಾನಿಕಾರಕ, ಎಷ್ಟು ಹಿಂಸೆ ಬರುತ್ತೆ, ಅವೆಲ್ಲವೂ ಅನುಭವಿಸ್ತವ್ರಿಗೆ ಗೊತ್ತು. ಈ ಟ್ಯಾಟೂ ಹಾಕ್ಸ್ಕೊಂಡು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲುಕ್ ಎಟ್ ಮೈ ನ್ಯೂ ಟ್ಯಾಟೂ, ಲುಕ್ ಎಟ್ ಮೈ ಅಂದ್ಬಿಟ್ಟು ಸ್ಟೇಟಸ್ ಹಾಕೊಂಡ್ಬಿಟ್ಟು, ಆಮೇಲೆ ಅವ್ರ ಸ್ಟೇಟಸ್ ಏನಾಯ್ತು, ಆ ಟ್ಯಾಟೂ ಹಾಕೊಂಡು ಅನ್ನೋದು ಯಾರು ಹಾಕಲ್ಲ. ಸೊ ಜನ ಎಲ್ಲ ಅಷ್ಟೇ ನೋಡೋದು, ಅವ್ರು ಹಾಕೊಂಡ್ರು, ಅವ್ರ ಪ್ರೀತಿ ತೋರ್ಸ್ಕೊಂಡ್ರು, ಎಲ್ಲ ಅವ್ರ ಪೋಸ್ಟ್ಗಳಿಗೆ ತುಂಬಾ ಬೂಸ್ಟ್ ಆಯ್ತು, ತುಂಬಾ ಜನ ಫಾಲೋ ಮಾಡಿದ್ರು, ಅಪ್ರಿಶಿಯೇಟ್ ಮಾಡಿದ್ರು ಅಂತ. ನಾವು ಜನನ್ ಕೇಳೋದು, ನಿಮ್ಗೆ ಇನ್ನೊಬ್ಬರನ್ನ ಮೆಚ್ಚಾಗಿ ಏನ್ ಸಿಗುತ್ತೆ ನಿಮ್ಗೆ ಲೈಫಲ್ಲಿ ಅಂತ, ನಿಮ್ಗೆ ನನ್ಗೆ ಎಲ್ಲರಿಗೂ ಪ್ರಪಂಚದಲ್ಲಿ ಈ ಕೆಮಿಕಲ್, ಯಾವುದೇ ಒಂದು ಕೆಮಿಕಲ್ ವಸ್ತುಗಳು, ತುಂಬಾ ಚೀಪ್ ಮೆಟೀರಿಯಲ್ಸ್ ಯೂಸ್ ಮಾಡುವಂತ ಲಿಪ್ಸ್ಟಿಕ್ ಇಂದಾನೇ ಹಿಡಿದೇನು ಅದು ಹೊಟ್ಟೆಗೆ ಹೋಗತ್ತೆ. ಅಲ್ಲಿಂದಾನೇ ಶುರು ಮಾಡೋಣ. ಈ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು, ಚೆನ್ನಾಗಿ ನೀರ್ ಕುಡೀರಿ. ಎಷ್ಟು ಜನಕ್ಕೆ ಅಯ್ಯೋ ಡಾಕ್ಟ್ರೇ ನಾನು ನೀರೇ ಕುಡ್ದಿಲ್ಲ, ನಾನು ಮೊನ್ನೆ ನೋಡಿದ್ರೆ ಮೊದಲು ಈ ತರ ಕಾಯಿಲೆ ಯಾವ್ದು ಕೇಳಿರ್ಲಿಲ್ಲ. ಮೊದಲು ಅಚ್ಚೆ ಹಾಕ್ಸ್ಕೊಳ್ತಾ ಇದ್ರು, ಈ ಟ್ಯಾಟೋ ಅನ್ನೋದೇ ಇರ್ಲಿಲ್ಲ. ಅವಾಗ ಈ ರೀತಿಯ ಕಾಯಿಲೆ ಇರಲಿಲ್ಲ. ಈಗ ಏನಾಯಿತು, ಇದು ಒಂದು ಹೊಸ ಯೂನಿವರ್ಸಿಟಿ, ವಾಟ್ಸಾಪ್ ಅಂಡ್ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ. ನೋ ವೈಸ್ ಚಾನ್ಸಲರ್, ನೋ ರಿಜಿಸ್ಟ್ರಾರ್. ಯಾರು ಏನು ಬೇಕಾದ್ರೆ ಅವ್ರು ಹೇಳ್ದಂಗೆ ವಿಟಮಿನ್ ಸಿ ಹಚ್ಕೊಂಡು ತಿನ್ನೋದು, ಹೊಟ್ಟೆಗೆ ಹಾಕೋದ್ರೆ ನಾವು ಮೈಗೆ ಹಚ್ಕೋ ಅಂತ ಇಂಥವು ಅನೇಕ. ಇದು ವೆರಿ ಅನ್ಫಾರ್ಚುನೇಟ್. ಇವತ್ತು ಅವ್ರು ರಿಯಲಿ ಅದು ಜಿನೈನ ಸ್ಟೇಟ್ಮೆಂಟು ಕ್ವಾಲಿಫೈಡ್ ಆಗಿ ಗೊತ್ತೇ ಆಗೋದಿಲ್ಲ. ತಲೆಗೆ ಒಂದೊಂದು ಹೇಳ್ತಾರೆ. ನೀರಿನ ಮಾತ್ರ ಹೇಳಿದ್ರಲ್ಲ, ರಿಯಲಿ ಇಟ್ ಈಸ್ ವರ್ತ್ ಇಟ್. ಚರ್ಮಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾನು ಪದೇ ಹೇಳ್ತೀನಿ, ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ನಿಮ್ಮ ಮಕ್ಕಳಿಗೆ ನಿಮಗಿಂತಲೂ ಅರ್ಧ ಲೀಟ್ರ್ ನೀರು ಜಾಸ್ತಿ ಕುಡಿರಿ. 2.5 3 ಲೀಟ್ರ್ ನೀರು ಕುಡಿದ್ರೆ ನಿಮ್ಮ
ಸ್ಕಿನ್ನಿನ ಕಾಂತಿ ಹರಡುತ್ತೆ, ನಿಮ್ಮ ಏರ್ ಗ್ರೋತ್ ಚೆನ್ನಾಗಿರುತ್ತೆ. ಆ್ಯಂಡ್ ದಿನನಿತ್ಯ ಮನೆ ಅಂಗಳದಲ್ಲಿ ಸಿಗುವಂಥ ದಿನಕ್ಕೊಂದು ಕ್ಯಾರೆಟ್ ತಿಂದರೆ ಸಾಕು ಮಕ್ಕಳು. ನಾನು ಭಾಳ ಸಾರಿ ಹೇಳ್ತೀನಿ, ನಿಮ್ಮ ಮಗ ದಿನ ಒಂದು ಕ್ಯಾರೆಟ್ ಕೊಡಿ, ನಿಮ್ಮ ಮಗ ಬರ್ತಾ ಬರ್ತಾ ಕ್ಯಾರೆಟ್ ಬಣ್ಣ ಬರುತ್ತೆ ಅಂತಲ್ಲ. ಈ ರೀತಿ ಪಾಸಿಟಿವ್ ಥಿಂಗ್ಸ್ ನಾವು ಹೇಳಬೇಕೇ ವಿದ್ಯಾವಂತರಾಗಿ, ಏನೇನೋ ಹೇಳ್ಬಿಟ್ಟು ಮಿಸ್ಲೀಡ್ ಮಾಡಬಾರ್ದು. ಹಾಗಾಗಿ ಹ್ಯೂಮನ್ ಬಾಡಿ ಈಸ್ ಎ ವಂಡರ್ಫುಲ್ ಬಾಡಿ. ಸೊ ಹಂಗಾಗಿ ಚರ್ಮಕ್ಕೆ ತನ್ನದೇ ಆದ ಬರೀ ಸ್ಕಿನ್ ಇದಷ್ಟೇ ಅಲ್ಲ, ಸ್ಕಿನ್ ಪ್ರೊಟೆಕ್ಟ್ ಸೋ ಮೆನಿ ಆರ್ಗನ್ಸ್ ಇನ್ ಹ್ಯೂಮನ್ ಬಾಡಿ. ಅದರಿಂದ ದಯವಿಟ್ಟು ಇವೆಲ್ಲ ಮಾಡಬೇಡಿ ಅಂತ ಹೇಳ್ಬೋದು. ರೇಣುಕಾ ಮೇಡಮ್ ಅವರ, ಈಗ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದಾಗಿ ಈ ಟ್ಯಾಟೂ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ, ಹೇಗಿರಬೇಕು ಅಂತೇಳಿ? ಸಿ ಫಸ್ಟ್ ಆಫ್ ಆಲ್ ಲೈಕ್ ಈ ಟ್ಯಾಟೂ ಅನ್ನೋ ಕಾನ್ಸೆಪ್ಟ್ ಯೂಶಲಿ ನಾನೇ ಪ್ರಿಫರ್ ಮಾಡಲ್ಲ. ಲೈಕ್ ಟ್ಯಾಟೂ ಮೀನ್ಸ್ ಇಟ್ 2 layers ಆಫ್ ದ ಸ್ಕಿನ್ ಅಲ್ಲಿ ಹೋಗಿ ಕುತ್ಕೊಳತ್ತೆ. ನಾನು ನಮ್ಮ ಮುತ್ತಜ್ಜಿನ ನೋಡಿದ್ದೀನಿ, ಅವರೆಲ್ಲ ಒಂದು ಆಗಿನ ಕಾಲದಲ್ಲಿ ಅಂದ್ರೆ ಅಚ್ಚುತ ಅಂತ ಹಚ್ಕೊಂತಿದ್ರು ಇಲ್ಲಿಗೆ ಮತ್ತೆ ಇಲ್ಲಿಗೆ, ದೆನ್ ಕೈಗೆ, ಸೊ ದಟ್ ಇವರು ನಮ್ಮ ಒಂದು ಕಮ್ಯುನಿಟಿ ಅಂತ ಅಥವಾ ಬೇರೆ ತರ. ಬಟ್ ಇವಾಗ ಹೆಂಗಂತಂದ್ರೆ ಕಲರ್ಸ್ ಬರ್ತಾ ಇದೆ, ಅದಕ್ಕೇನು ಅರ್ಥನೇ ಇಲ್ಲ. ಫಸ್ಟ್ ಆಫ್ ಆಲ್ ಟ್ಯಾಟೂಗೆ ಏನೂ ಇಲ್ಲ. ಲೈಕ್ ಲವರ್ಸ್ ಬಂದ್ಬಿಟ್ಟು ಇನ್ಫಿನಿಟಿ ಅಂತ ತಗೊಳೋದು, ಇಲ್ಲ ಏನೋ ಒಂದು ಅವ್ರ ತಲೆಗೆ ಏನು ಇನ್ಫ್ಲುಯೆನ್ಸ್ ಆಗುತ್ತೋ ಅದನ್ನ ಮಾಡಿಸ್ಕೊಳಕ್ ಹೋಗ್ತಾರೆ. ಬಟ್ ಮೈಸೆಲ್ಫ್ ನಾನು ಟ್ಯಾಟೂನ ಲೈಕ್ ಇದ್ ಮಾಡಲ್ಲ, ಬಿಕಾಸ್ ಅದು ಸ್ಕಿನ್ ಲೇಯರ್ ಅಲ್ಲೂ ಹೋಗಿ ಕುತ್ಕೊಳತ್ತೆ. ಆಮೇಲೆ ತುಂಬಾ ಅದಕ್ಕೆ ಲೈಕ್ ಕೆಲವೊಂದ್ ಕೆಮಿಕಲ್ಸ್ ಓಕೆ ಎಷ್ಟೊಂದ್ ಜನ ಯೂಸ್ ಮಾಡ್ಕೊಂಡು ಹಾಗೆ ವಯಸ್ಸಾಗಿರೋ ಕಾಲದಲ್ಲೂ ಅದು ಅವ್ರ ಸ್ಕಿನ್ ಅಲ್ಲಿ ಇದೆ. ಬಟ್ ಈಗ ಬರೋ ಅಂತ ಲೈಕ್ ಡೂಪ್ಲಿಕೇಶನ್ಸ್, ಆಮೇಲೆ ಅದರದ್ದು ಕಂಟೆಂಟ್ಸ್ ಗಳು, ಇಟ್ ಇಸ್ ಗಿವಿಂಗ್ ಲೈಕ್ ಪಸ್ ಫಾರ್ಮೇಶನ್ ಆಗ್ಬಿಡುತ್ತೆ ಹಾಗೆ ಅಲ್ಲಿನ ಒಂದು ಇದಕ್ಕೆ. ಸೊ ಈ ಮೇಡಮ್ ಹೇಳಿದ್ರಲ್ವಾ, ಈಗ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗ್ತಿದೆ. ಸೊ ಆ ಇದ್ರಲ್ಲಿ ಮಾರ್ಕೆಟಿಂಗ್ ಗೋಸ್ಕರ ಏನ್ ಪ್ರಾಡಕ್ಟ್ ಬೇಕಾದ್ರೂ ಲೈಕ್ ಬಿಡ್ತಾ ಇದಾರೆ ಮಾರ್ಕೆಟ್ ಅಲ್ಲಿ. ಇಲ್ಲಿ ಕ್ವಾಲಿಟಿ ಚೆಕ್ ಅನ್ನೋದು ಆಗ್ತಿಲ್ಲ ಎಲ್ಲೂ ಅಷ್ಟೇ. ಆ ಕ್ವಾಲಿಟಿ ಚೆಕ್ ಆಗ್ತಿಲ್ಲ. ಈಗ ಯಾರೋ ಒಬ್ರು ಆ ಕೆಮಿಕಲ್ ಕಾಂಪೋನೆಂಟ್ಸ್ ಎಲ್ಲ ಇತ್ತಂದ್ರೆ ಒಂದು ಸ್ಮಾಲ್ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ, ನೇಲ್ ಪಾಲಿಶ್ ಗಳು ಮಾರ್ಕೆಟ್ ಆಗಿ ಬಿಡ್ತಾರೆ. ಇವಾಗೆಲ್ಲ ಅದೆಲ್ಲ ಬಾಟಲ್ಸ್ ಗಳು ಸಿಗುತ್ತೆ, ಈ ಇಂಡಿಯಾ ಮಾರ್ಟು ಅಂತ ಬಿಗ್ ಇದ್ರಲ್ಲೇ ಸಿಗುತ್ತೆ ಬಾಟಲ್ಸ್ ಗಳು. ಇದನ್ ಮಾಡ್ತಾರೆ. ಲೈಕ್ ಈ ಕೋರ್ಸಸ್ ಗಳು ಬೇರೆ ಸ್ಟಾರ್ಟ್ ಆಗಿದೆ ಇವಾಗ. ಎಷ್ಟೊಂದ್ ಜನ ಈ ಕೆಮಿಕಲ್ ಇದ್ ಮಾಡಿ ಸೋಪ್ ಗಳು ಮಾಡಿ, ಈ ಸೋಪ್ ಹಚ್ಕೊಂಡ್ರೆ ಲೈಕ್ ನಿಮ್ದು ಟ್ಯಾನ್ ಹೋಗುತ್ತೆ. ಸೊ ಈ ಬರೋಂತ ಈ ಸಪ್ಲಿಮೆಂಟ್ಸ್ ಇದೆಯಲ್ಲ ಮಾರ್ಕೆಟ್ ಅಲ್ಲೇ ಸಿಗ್ತಾ ಇದೆ ಈಗ. ಸೋಪ್ಸ್ ಆಗಿರ್ಬೋದು, ಮತ್ತೆ ಈವನ್ ಲಿಪ್ಸ್ಟಿಕ್ ಆಲ್ಸೋ. ಎಷ್ಟೊಂದ್ ಜನ ಕೆಲವೊಬ್ರು ಹೇಳ್ತಾರೆ ಬೀಟ್ರೂಟ್ ರಸ ಹಾಕ್ಬಿಟ್ಟು ಇನ್ನೊಂದು ಕಾಂಪೊನೆಂಟ್, ಬಟ್ ಇನ್ನೂ ಒಂದು ರಾ ಕಾಂಪೊನೆಂಟ್ ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್ ಸೇಫ್ ಅನ್ನೋದು ಆ ಜನಕ್ಕೆ ಗೊತ್ತಾಗ್ತಿಲ್ಲ. ಪೀಪಲ್ ಆರ್ ಜಸ್ಟ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಇನ್ ದ ಮಾರ್ಕೆಟ್. ಪೀಪಲ್ ಆರ್ ಗೆಟಿಂಗ್ not getting awareness of the product, that what exactly should be consumed or should be worn on the face. ಅದನ್ನ ಕರೆಕ್ಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು, ಮೇಡಮ್ ಹಿಂಗಿದೆ ನಂದು, ಅವಾಗ ಅವ್ರು ಹೇಳ್ತಾರೆ ನೀವು ಆ ಸ್ಕಿನ್ ನಿಮ್ದು ಹೇಗಿದೆ, ಇದ್ರಲ್ಲಿ ನಿಮ್ಗೆ ಯಾವ ತರ ಸೂಟ್ ಆಗುತ್ತೆ, ಯಾವ್ದಾವ್ ತರ ಸೂಟ್ ಆಗಲ್ಲ, ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಕೊಡ್ತಾರೆ. ಆ ಗೈಡೆನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅವರೆಲ್ಲ ಅಂಡರ್ಗೋ ಆಗ್ಬೇಕಾಗತ್ತೆ ಪಸ್ಸು, ಇನ್ಫೆಕ್ಷನ್ಸ್ ಎಲ್ಲ. ಪ್ರಮುಖವಾಗಿ ಇಲ್ಲಿ ಮಹಿಳೆಯರು ಎಚ್ಚೆತ್ಕೊಳ್ಬೇಕು. ಈ ಲೈನರ್ ಬೇರೆ, ಆಮೇಲೆ ಇದು ಈಗ ಗಂಡ್ ಮಕ್ಳು ಹಚ್ಕೊಂತ ಇದಾರಲ್ವಾ, ಅದನ್ನು ಕಾಸ್ಮೆಟಿಕ್ಸ್ ಬಂದಿದೆಯಲ್ಲ ಇವಾಗ. ಜಪಾನ್ಗೆ ಹೋಗಿ ಲೈಕ್ ಲಿಟ್ರಲಿ ಇದನ್ನ ಹಚ್ಕೋತಾರೆ, ಲೈಕ್ ಪಿಂಕಿಶ್ ಬರ್ಬೇಕು. ಈವನ್ ಆಕ್ಟ್ರೆಸ್ ಅಲ್ಲೂ ನೋಡಿ ನೀವು, ಇದ್ರಲ್ಲಿ ಲಿಪ್ ಕಲರ್ ಬೇರೆ ತರ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಜಪಾನ್ ಮೇಲ್ಸ್ ದೇ ಲುಕ್ ಲೈಕ್ ಫೀಮೇಲ್ಸ್ ಅವರು, ಸ್ಮೂತ್ ಸ್ಕಿನ್. ಹಂಗಾಗಿ ಎಲ್ಲ ಮಹಿಳೆಯರ ಪ್ರಭಾವದಿಂದಾಗಿ. ಮಹಿಳೆಯರ ಪ್ರಭಾವ ಅಂತ ಹೇಳಕ್ಕಾಗಲ್ಲ, ಮೇಡಮ್ ಏನ್ ಮೇಡಮ್? ಮಹಿಳೆಯರ ಪ್ರಭಾವ ಅಲ್ಲ ಸರ್, ಹುಡುಗರು ಹಚ್ಕೊಂತಿರೋದು. ಅವ್ರಿಗೂನು ನಾನ್ ಅದ್ಭುತವಾಗಿ ಕಾಣ್ಬೇಕು ಅನ್ನೋ ತಲೆಗೆ ಬಂದಿದ್ದಕ್ಕೆ ನಾವ್ ಯಾರು ಹೇಳಿಲ್ಲ ನೀನ್ ಹಿಂಗಿದ್ರೆ ನಾನ್ ಮೆಚ್ಕೋತೀನಿ, ನೀವ್ ಹೆಂಗಿದ್ರು ಒಪ್ಕೋತೀವಿ ಅಂತ ಹೇಳೋ ಮಹಿಳೆಯರು ಸರ್ ನಾವು. ಅಲ್ಲ, ಮಹಿಳೆಯರು ಯಾವಾಗ್ಲೂ ಸೌಂದರ್ಯವಾಗಿ ಇರ್ತಾರಲ್ಲ, ಏನು ಗುಟ್ಟು ಅಂತ. ಯಾವಾಗ್ಲೂ ಚೆನ್ನಾಗಿ ನಗ್ತಾ ಇರ್ತಾರೆ. ಏಜಸ್ ಇಂದನೂ ಲೈಕ್ ಇದೆ. ಇವನ್ ಲೈಕ್ ಆಫ್ರಿಕನ್ ನೀವು ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಆ ಟ್ರೆಡಿಷನ್ಸ್ ಇದೆ. ಇವಾಗ ನಾವು ಕಾಜಲ್, ಸೌತ್ ಅಲ್ಲಿ ಕಾಜಲ್ ಇಸ್ ಮೇನ್. ಆ ಕಾಜಲ್ ನಾವ್ ಹೆಂಗೆ ಬಾದಾಮ್ನ ಒಂದು ಸುಟ್ಟಿ ಇದನ್ ಮಾಡಿ ತುಪ್ಪದಿಂದ ಹಚ್ಬಿಟ್ಟು ಆ ಒಂದು ಇದ್ರಲ್ಲಿ ಕಂಟೆಂಟ್ ಅಲ್ಲಿ ತೆಗ್ದಿರ್ತೀವಿ. ಈಗಿನ ಕಾಜಲ್ ಏನು, ಈಗ ನಾವ್ ಅದ್ ನೋಡೋದೇ ಇಲ್ವೇ. ಈ ಕಾಜಲ್ ಪೆನ್ಸಿಲ್ ಅನ್ನೋದು ಬರುತ್ತೆ, ಸುಮಾರು ಪ್ರಾಡಕ್ಟ್ಸ್ ಗಳು ಜನಕ್ಕೆ
ಬೇಕಾಗಿದೆ ಅದು ತರ್ತಾ ಇದೀವಿ. ಬಟ್ ನ್ಯಾಚುರಲಿನು ಸೌಂದರ್ಯ ನಾವು ಹೆಣ್ಮಕ್ಳು ಶೃಂಗಾರ ಆದ್ರೇನೆ ಅದಕ್ಕೆ ನಮ್ಗೆ ಇರೋದು. ಐ ಮೀನ್ ದಟ್ ಈಸ್ ವೇರ್ ಲೈಕ್ ವಿ ಹ್ಯಾವ್ ಬೀನ್ ಕಮ್ ಫ್ರಮ್ ಈ ವೀನಸ್ ಅಂತ ಇದೆಯಲ್ಲ, ಇಟ್ ಈಸ್ ಫ್ರಮ್ ಏನ್ಷಿಯಂಟ್ ಕಾಲದಿಂದನು ಮಹಾರಾಣಿಗಳು ಎಲ್ಲಾ ಹಚ್ಕೊಂತಿದ್ರು. ಲೈಕ್ ಈವನ್ ಈಜಿಪ್ಷಿಯನ್ಸ್ ಇದಕ್ಕೆ ಹೋಗಿ ಕೆಲವೊಂದು ಆಯಿಲ್ಸ್, ಸ್ಕಿನ್ಸ್ ಆಯಿಲ್ಸ್ ಅಂತಾನು ಲೈಕ್ ಈ ನ್ಯಾಚುರಲ್ ಆಯಿಲ್ಸ್ ಇಂದಾನೆ ಇದನ್ ಮಾಡ್ತಿದ್ದು. ಈಗ ಮುಲ್ತಾನಿ ಮಿಟ್ಟಿ ಅಂತ ಬರುತ್ತೆ, ಅದೇನದು ದೇ ಆರ್ ಸಮ್ ಕ್ಲೇಸ್ ವಿಚ್ ಇಸ್ ವೆರಿ ಗುಡ್ ಆನ್ ದ ಸ್ಕಿನ್. ಬಟ್ ಅದೇ ಇವಾಗ ಫೇಶಿಯಲ್ ಕಿಟ್ ಅಂತ ಫೇಶಿಯಲ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಜನ. ಎಷ್ಟೊಂದು ಲೈಕ್ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲಿ ಸಿಗೋದಂತದಿದೆ, ಬಟ್ ಸ್ಟಿಲ್ ಪೀಪಲ್ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ಲಾಟ್ ಮೆನಿ ಅದರ್ ಕೆಮಿಕಲ್ ಕಾಂಪೋನೆಂಟ್ಸ್. ಈಗ ಮಿತ್ಸ್ ಬೇರೆ ಇರುತ್ತೆ. ಮೇಡಮ್ ಕಾಜಲ್ ಬಗ್ಗೆ ಹೇಳಿದ್ರು, ನಮ್ಮ ಹಳ್ಳಿ ಕಡೆ ಅನ್ನೋರು ಕಾಜಲ್ ಹಾಕೊಂಡ್ರೆ ಕಣ್ಣಿಗೆ ತಂಪು ಅನ್ನೋರು. ಇವಾಗ ತಲೆಗೆ ಎಣ್ಣೆ ಹಾಕೋದು ಕೂಡ ಕೊಬ್ಬರಿ ಎಣ್ಣೆ ಹಾಕ್ಬೇಕಾ, ಹಳ್ಳೆಣ್ಣೆ ಹಾಕ್ಬೇಕಾ, ದಿನ ಎಣ್ಣೆ ಹಾಕ್ಬೇಕಾ, ವಾರಕ್ಕೊಂದ್ಸರಿ ಹಾಕ್ಬೇಕಾ, ಇವೆಲ್ಲ ಲಾಟ್ ಆಫ್ ಮಿತ್ಸ್ ಇದಾವೆ ಸರ್. ರಿಯಲಿ ಅದಕ್ಕೆ 3 ವರ್ಷ ಓದ್ತಾರೆ ಪಾಪ MD ಸ್ಕಿನ್ನವರು. ಬರೀ ಸ್ಕಿನ್ನಲ್ಲೇ 3 ವರ್ಷ, ಇನ್ನೆಷ್ಟು ನಾಲೆಡ್ಜ್ ಇರುತ್ತೆ. ಬಟ್ ಇವತ್ತು ಎಲ್ಲರೂ ಕೂಡ ತಮ್ಮದೇ ಆದ ಸ್ಟೈಲ್ನಲ್ಲಿ ಇವಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕಾಜಲ್ ಅದು ಹೆಂಗೆ ತಂಪನ ಅಂಕಂತೂ ಗೊತ್ತಿಲ್ಲ. ಹಂಗಾಗಿ ರಾಘವೇಂದ್ರ ಕ್ವಿಕ್ ಆಗಿ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ಈಗ ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಜಾಸ್ತಿ ಇದಕ್ಕೆ ಪ್ರಭಾವ ಬೀರ್ತಾ ಇದ್ದಾರೆ. ಅಂದರೆ 10th ಒಳಗಡೆ ಇರ್ತಕ್ಕಂಥ ಮಕ್ಕಳು, ಎಸ್ಪೆಷಲಿ PUC ಮಕ್ಕಳು ನೋಡ್ರಿ, ಎಷ್ಟೊಂದು ವಿದ್ಯಾರ್ಥಿನಿಯರು ಟ್ಯಾಟೋ ಹಾಕ್ಸ್ಕೊಂಡ್ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ರೇನೋ ಅವ್ರು ಕೇಳೋದಿಲ್ಲ. ನಾವೇನಾದರೂ ಹೇಳಿದ್ರೆ ಅವ್ರ ಪೇರೆಂಟ್ಸ್ನ ಕರ್ಕೊಂಬರ್ತಾರೆ, ನಮ್ಮ ಮಕ್ಕಳನ್ನ ಯಾಕೆ ನೀವು ಕೇಳೋದು, ಈ ಥರ ಯಾವ ಟೀಚರ್ಸೇ ನಮ್ಗೆ ಹೇಳ್ತಾರೆ. ಟೀಚರ್ಸು ಈ ಥರ ಹೇಳ್ತಾರೆ ಸ್ಟೂಡೆಂಟ್ಸ್, ನಾವು ಯಾವ ಥರ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಹೇಳ್ತಕ್ಕಂಥದ್ದು, ಏನು ಹೇಳಿದ್ರೂ ಕೇಳೋದಿಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು ಅನೇಕ ಟೀಚರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾವು ಏನು ಹೇಳ್ತಕ್ಕಂಥದ್ದು ಅಂತಂದರೆ, ಈಗ ನೋಡಿ ಕಾಸ್ಮೆಟಿಕ್ಸ್ ಅಂತ ಹೇಳ್ತಕ್ಕಂಥದ್ದು ಕಾಯ್ದೆನೇ ಬರ್ತಾ ಇದೆ. ಕಾಯ್ದೆ ತರಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ. ನಾವು ಅದಕ್ಕೆ ಖುಷಿ ಪಡ್ತಕ್ಕಂಥ ವಿಚಾರ. ಮುಖ್ಯವಾಗಿ ಈ ಮಕ್ಕಳು ಮತ್ತು ಈ ಒಂದು PUC ಮಕ್ಕಳು ಎಸ್ಪೆಷಲಿ ಅವ್ರಿಗೆ ನಾವು ಏನು ವಿಚಾರ ಸಂದೇಶ ಮೂಡಿಸ್ತಕ್ಕಂಥದ್ದು ಅಂತಂದರೆ, ಇದನ್ನು ನೀವು ಹಾಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ, ನಿಮ್ಮ ಆರೋಗ್ಯನ ನೀವೇ ಕೆಡಿಸ್ಕೊಳ್ತಾ ಇದ್ದೀರಾ, ಹಾಗಾಗಿ ಇದನ್ನು ನೀವು ಹಾಕೋಬೇಡಿ ಅಂತಕ್ಕಂಥದ್ದು ಈ ಒಂದು ವೇದಿಕೆಯ ಮುಖಾಂತರ ಅವ್ರಿಗೆ ಹೇಳ್ತಕ್ಕಂಥದ್ದು. ಎರಡನೇದು, ಈ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ತಕ್ಕಂಥದ್ದಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅಂತಕ್ಕಂಥದ್ದಾಗಿರ್ಬೋದು, ಈ ಎರಡೂ ಒಂದು ಸರ್ಕಾರಗಳು ಏನಿದ್ದಾವೆ ಸ್ಟ್ರಿಕ್ಟಾಗಿ ಒಂದು ನೋಟನ್ನು ಬಿಡುಗಡೆ ಮಾಡಬೇಕು. ಫೇಕಾ ಅಥವಾ ಎಷ್ಟರ ಮಟ್ಟಿಗೆ ಗುಣಮಟ್ಟ ಇದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು. ಆ ರೀತಿ ಜಾಗೃತಿ ಮೂಡಿಸಬೇಕು. ಜಾಗೃತಿ ಮೂಡಿಸ್ತಾ ಬರ್ತಾ ಇದೆ, ಆದರೆ ಜನ ತಿಳ್ಕೊಳ್ತಾ ಇಲ್ಲ ಅಲ್ವಾ? ಸೊ ಯಾವುದೋ ಒಂದು ಫಿಲಮ್ ಅಲ್ಲಿ ಬಂತು, ನಾವು ಅದನ್ನ ಡೇಂಜರ್ ಅನ್ನೋದು ಗೊತ್ತು, ಬಟ್ ಹೇಗೆ ಡೇಂಜರ್ ಅನ್ನೋದು ಯಾರಿಗೆ ಗೊತ್ತಿಲ್ಲಲ್ಲ. ಈಗ ಅದು ಲೇಟೆಸ್ಟ್ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು. ಕ್ವಿಕ್ ಆಗಿ ಗೊತ್ತಾದ್ರೆ ನಾವು ಅದನ್ನ ಹರ್ತ್ಕೋಬಹುದು. ಒಂದು 20 years ಆದ್ಮೇಲೆ ನಮ್ಗೆ ಗೊತ್ತಾದ್ರೆ ನಾವು ಅವಾಗ ಏನು ನಾವು ಮಾಡೋಕ್ಕಾಗೋದಿಲ್ಲ. ಈಗ ಡಾಕ್ಟರ್ ಇದ್ದಾರೆ, ಬೇರೆ ಬೇರೆ ಡಾಕ್ಟರ್ಸ್ ಅಂತಕ್ಕಂಥದ್ದು ಇದ್ದಾರೆ. ನಾವು ಹೋಗಿ ಕ್ವಿಕ್ಕಾಗಿ ಏನಾದರೂ ಒಂದು ಆಗಿದ ತಕ್ಷಣ ಇನ್ಸಿಡೆಂಟ್ ನಾವು ಹೋಗಿ ತೋರಿಸ್ಕೋಬೋದು. ಲೇಟೆಸ್ಟ್ ಸ್ಟೇಜಲ್ಲಿ ಬರ್ತಾ ಇದೆ, 10 years 20 years 15 years ಆದ ನಂತರ ಗೊತ್ತಾಗ್ತಾ ಇದೆ. ಅವಾಗ ನಾವು ಯಾವ ಥರ ಎಚ್ಚೆತ್ಕೊಳ್ತಕ್ಕಂಥದ್ದು, ನಾವು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರೇ ಇಲ್ಲಿ ಮಕ್ಕಳಿಗೆ ನಾವು ಯಾವ ಥರ ಹೋಗಬೇಕು ಬರಬೇಕು ಅನ್ನೋದನ್ನು ಪೇರೆಂಟ್ಸೇ ಇಲ್ಲಿ ಹೇಳಬೇಕು ಅಲ್ವಾ? ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಫುಡ್ ಅಂತಕ್ಕಂಥದ್ದನ್ನು ಕನ್ಸ್ಯೂಮ್ ಮಾಡುವಾಗ ಅದನ್ನು ಗಮನ ಇಟ್ಕೊಂಡು ನಾವು ಕೇರ್ ಆಗಿ ತಗೋಬೇಕು. ಎರಡನೇದು, ಈ ಒಂದು ಯಾವ್ದು ಸೈಡ್ ಎಫೆಕ್ಟ್ಸ್ ಅಂದರೆ ಸ್ಕಿನ್ ಮೇಲೆ ಬೀರ್ತಕ್ಕಂಥ ಪ್ರಭಾವ ಏನೇನಿದೆ ಅದನ್ನು ಕಂಪ್ಲೀಟಾಗಿ ನಾವೇ ಅವಾಯ್ಡ್ ಮಾಡಬೇಕು. ಪೇರೆಂಟ್ಸ್ ಜಾಗೃತಿ ಮೂಡಿಸ್ಕೋಬೇಕು. ಮತ್ತೆ ನಾವೆಲ್ಲರೂ ಪೇರೆಂಟ್ಸ್ ಅನ್ನ ಇದಕ್ಕೆ ಏನಾಗ್ತಿದೆ ಅಂದ್ರೆ, ಮಕ್ಕಳು ಗೊತ್ತಿಲ್ದಂಗೆನೆ ಈಗ ಹಿಂದೆ ಬ್ಯಾಕ್ಗೋ ಏನೋ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ಸೊ ಪೇರೆಂಟ್ಸ್ ಲೈಕ್ ಅಂದ್ರೆ ಒಂದ್ ಮಟ್ಟಿಗೆ ಓಕೆ, ಎಲ್ಲಾರು ಈಗ ನಾವಾಗಿರ್ಬೋದು, ಸೊಸೈಟಿಯಲ್ಲಿ ಆಗಿರ್ಬೋದು, ಒಂದ್ ಕಮ್ಯುನಿಟಿಯಲ್ಲಿ ಎಲ್ಲ ಹೇಳಿರ್ತೀವಿ. ಬಟ್ ಈ ಬರೋಂತ ರೆವಲ್ಯೂಷನ್ ನ ಸ್ಟಾಪ್ ಮಾಡೋದು ತುಂಬಾ ಕಷ್ಟ. ಬಿಕಾಸ್ ಎವ್ರಿ ಡೇ ಲೈಕ್ ಎಲ್ಲಾ ರೀತಿಯಲ್ಲೂ ಲೈಕ್ ಸೋಷಿಯಲ್ ಮೀಡಿಯಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾನೆ ಇದೆ. ಲೈಕ್ ಇದನ್ನ ಹಚ್ಕೊಂಡ್ರೆ ಹಿಂಗೆ, ಆಮೇಲೆ ಲೈಕ್ ಏನೋ ಇವಾಗ ಇಂಜೆಕ್ಷನ್ಸ್ ಗಳು ಬಂದಿದೆ, ಫೇರ್ನೆಸ್ ಇಂಜೆಕ್ಷನ್ಸ್ ಗಳು ಬಂದಿದೆ ಸುಮಾರು. ಎವ್ರಿ ನೌ ಅಂಡ್ ದೆನ್ ಒಂದ್ ಇನ್ಫ್ಲುಯೆನ್ಸ್. ನೀವು ಈ ಡೇಟಾ ಹೆಂಗಂತಂದ್ರೆ ನಾವ್ ಏನ್ ನೋಡಿರ್ತೀವೋ ಇನ್ಸ್ಟಾಗ್ರಾಮ್, ಈ ಸೋಷಿಯಲ್ ಮೀಡಿಯಾ ಎಲ್ಲ ನಡೆಯೋದೇ ಡೇಟಾ ರೀಡಿಂಗ್ಸ್ ಅಲ್ಲಿ. ಸೊ ಒಂದ್ ಏನ್ ನೋಡಿರ್ತೀವಿ ಅದೇ ಬರ್ತಾರೆ. ಸೊ ಅದು ಇನ್ಫ್ಲುಯೆನ್ಸ್ ಆಗ್ತಾನೆ ಇದೆ. ಪೇರೆಂಟ್ಸ್ ಗೊತ್ತಿಲ್ದಂಗೆ ಲೈಕ್ ಬೆನ್ನಿಂದೇನೋ ಇಲ್ಲ ಇಲ್ಲಿ ಕತ್ತಿಂದೇನೋ ಏನೋ ಟ್ಯಾಟೂ ಹಾಕಿಸ್ಕೊಂಡ್ ಹಾಕಿಸ್ಕೊಂಡಾದ್ಮೇಲೆ ಏನ್ ಮಾಡ್ತೀರಾ?
ಸೊ ಲೈಕ್ ಇದನ್ನಂತೂ ನಾವು ಚೇಂಜ್ ಮಾಡಕ್ ಆಗಲ್ಲ. ಬಟ್ ಏನಂದ್ರೆ ವಿ ಹ್ಯಾವ್ ಟು ಸ್ಪ್ರೆಡ್ ಅ ನ್ಯೂಸ್, ವಿ ಹ್ಯಾವ್ ಟು ಸ್ಪ್ರೆಡ್ ದಟ್ ಅದೇ ಇರುವಂತ ಒಂದು ಜೀವವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇ. ಆಮೇಲೆ ಏನು ಹೌದು, ನಾವೇನ್ ಒಂದ್ ಅದನ್ನ ಮತ್ತೆ ಇನ್ನೊಂದ್ ಏನ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ವಿ ಹ್ಯಾವ್ ಟು ಒಂದು ಈಗ ಎಕ್ಸಾಂಪಲ್ ಒಂದು ಲೈಕ್ ದಿಲ್ ಬಿ ಸಮ್ ಸರ್ಟಿಫಿಕೇಶನ್ ದಟ್ ದೇ ಹ್ಯಾವ್ ಟು ಪ್ರೂವ್ ದಟ್ ಆ ಸರ್ಟಿಫಿಕೇಶನ್ ಅದು ಇತ್ತು ಅಂದ್ರೆ ನೀವು ಮಾರ್ಕೆಟ್ ತರ್ಬೋದು. ಬಟ್ ಇಲ್ಲಿಗಲ್ ಆಗಿ ಲೈಕ್ ಮಾರ್ಕೆಟಿಗೆ ತುಂಬಾ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳೆಲ್ಲ ಬರ್ತಾ ಇದೆ. ಸೊ ಹಂಗಾಗಿ ಸಣ್ಣ ಮಕ್ಕಳಲ್ಲಿ ಇವಾಗ ಎಷ್ಟೊಂದು ವೇರಿಯಸ್ ಟರ್ಮ್ಸ್ ಅಲ್ಲಿ ಹೆಲ್ತ್ಗೆ ಬಾಯ್ಸ್ಗಾಗ್ಲಿ ಗರ್ಲ್ಸ್ಗಾಗ್ಲಿ ಎಫೆಕ್ಟ್ ಆಗ್ತಾನೆ ಇದೆ ಇದು. ಸೊ ಮೇಜರ್ಲಿ ದಟ್ ನಾವು ಕ್ವಾಲಿಟಿ ಅನ್ನೋದನ್ನ ನಾವು ದ ಗೌರ್ಮೆಂಟ್ ಹ್ಯಾಸ್ ಟು ರಿಯಲಿ ಟೇಕ್ ಸಮ್ ಇನಿಷಿಯೇಟಿವ್ ಟು ಕ್ವಾಲಿಫೈ ದ ಕ್ವಾಲಿಟೀಸ್. ಆ ಕ್ವಾಲಿಟೀಸ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದನ್ನ ಬಿಡ್ಬೋದಾ ಮಾಡ್ಬೋದಾ ಅನ್ನೋದು ಒಂದ್ ಸ್ವಲ್ಪ ತರ್ಬೇಕು. ಇದು ಒಂದು ಮೇಜರ್ ಇದಕ್ಕೆ ಹೋಗೋ ತನಕನು ಯಾರೋ ಏನಂತಾರೆ ಸೀರಿಯಸ್ ಆಗಿ ತಗೊಳಲ್ಲ. ಅದಾಗ್ತಾ ಆಗ್ತಾನೆ ಲೈಕ್ ಸೀರಿಯಸ್ ಆಗಿ ತಗೊಳೋದು. ಎಷ್ಟೇ ನಾವು ಇದನ್ ಮಾಡಿದ್ರು ಈಗಿನ ರೆವಲ್ಯೂಷನ್ಗಂತೂ ಈಗಿನ ಇದಕ್ಕೆ ನಾವ್ ಹೇಳಿದ್ರು ಮತ್ತೆ ತಿರ್ಗಾ ರಿವರ್ಸ್ ಆಗಿ ಮಾಡೋ ಅಂತ ಇದೇ ಜಾಸ್ತಿ ಇದೆ. ಮಕ್ಕಳಲ್ಲಿ ಲಾಸ್ಟ್ ಒಂದು ನೈಲ್ ಪಾಲಿಶಿಂಗ್ ಜೊತೆಗೆ ನೈಲ್ ಟ್ರಿಮ್ಮಿಂಗ್ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆಸ್ ಎ ಸರ್ಜನ್ ನಾನು ನೋಡ್ತೀನಿ ಬಹಳ ಮಕ್ಕಳಿಗೆ ವರ್ಮ್ ಇನ್ಫೆಸ್ಟೇಷನ್ ಇಸ್ ಬಿಕಾಸ್ ಆಫ್ ಆ ಉಗುರು ಕೆಳಗಡೆ ಇರತಕ್ಕಂಥ ಮೊಟ್ಟೆಗಳು. ದಯವಿಟ್ಟು ಮಕ್ಕಳಿಗೆ ನೀವು ನೈಲ್ ಪಾಲಿಶ್ ಮಾಡಿ ಆದರೆ ನೈಲ್ ಟ್ರಿಮ್ಮಿಂಗ್ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತ ಹೇಳಬೇಕು. ಆಮೇಲೆ ಟ್ಯಾಟೂನ ರಿಮೂವ್ ಮಾಡುವಾಗ ತುಂಬಾ ಲೇಸರ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತಾರೆ. ಸೊ ಅದು ತುಂಬಾ ಎಫೆಕ್ಟ್ ಅಂತ ಫಸ್ಟ್ ಆಫ್ ಆಲ್ ಹಾಕೊಳ್ಳೋದೇ ಡೇಂಜರ್ ಅದು, ಆಮೇಲೆ ರಿಮೂವ್ ಮಾಡಿಸೋದು ಏನದು. ಥ್ಯಾಂಕ್ ಯು ವೆರಿ ಮಚ್. 4 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಮನುಷ್ಯನ ಆರೋಗ್ಯಕ್ಕಿಂತ ಯಾವುದೂ ದೊಡ್ಡದಲ್ಲ. ಸೊ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿನೇ ಇದೆ. ಸೊ ಈ ರೀತಿ ಅನಾಹುತ ಆಗೋದನ್ನು ತಪ್ಪಿಸೋಕ್ಕೆ ಮುಂದಾಗ್ತಾ ಇರುವಂಥ ನಿರ್ಧಾರಗಳು ಸರಿನೇ ಇದೆ. ಆದರೆ ಕೊನೆಯದಾಗಿ ಹೇಳೋದು, ಈ ಎಣ್ಣೆ ಮತ್ತು ಸಿಗರೆಟ್ ಇದೆಯಲ್ಲ, ಅದು ಏನು ಸಮಸ್ಯೆ ಆಗೋದಿಲ್ವ? ಅದನ್ನು ಬ್ಯಾನ್ ಮಾಡಿಬಿಡಿ ಅಲ್ಲ. ಅದನ್ನ ಯಾಕೆ ಜಾಗೃತಿ ಮೂಡಿಸ್ತಾ ಇಲ್ಲ? ಈಗ ಬ್ಯಾನ್ ಮಾಡ್ತಾ ಇದ್ರು, ಆಯಿತು ಕಳಪೆ ಇದಂತ ಬ್ಯಾನ್ ಮಾಡ್ತಾ ಇದ್ರು, ಓಕೆ ಗುಡ್, ಒಳ್ಳೆ ನಿರ್ಧಾರ. ಆದರೆ ಎಣ್ಣೆ ಸಿಗರೆಟ್ ಅದು ಒಳ್ಳೆದಿದ್ದರೆ ಆ್ಯಡ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.